ಹ್ಮ್ ಆನಂದಾಂಬುರಿ ವರ್ಧನಂ. ಆನಂದ ಅನ್ನೋದು ವರ್ಧನೆ ಆಗ್ತಾ ಇರುತ್ತೆ. ವರ್ಧನೆ ಅಂದ್ರೆ ಜಾಸ್ತಿ ಆಗ್ತಾ ಇರುತ್ತೆ. ಹ ಸೊ ಇಲ್ಲೇ ಅದ್ಲೆಲ್ಲ ಇದು ಯಾವಾಗ ಬಂದು ನಮಗೆ ಆ ಭಾವ ಪ್ರಕಾಶಿತ ಆಗುತ್ತೋ ಅವಾಗ ಏನಾಗುತ್ತೆ, ನಮ್ಮ ಸ್ವರೂಪ ಜ್ಞಾನ ಎಲ್ಲ ಉದಿತ ಆಗುತ್ತೆ. ಉದಿತ ಆದ್ಮೇಲೆ ಏನಾಗುತ್ತೆ, ಸ್ಥೂಲ लिंगमय माइक देह संपूर्ण रूप से विनष्ट हो जाने पर जीव का अनुत्व निर्मल हो जाता है. ಅವಾಗ ಏನಾಗುತ್ತೆ, ಈ ಸ್ಥೂಲ ಶರೀರ ಲಿಂಗ ಶರೀರನೋ ಏನು ದೇಹಾತ್ಮ ಬುದ್ಧಿ ಎಲ್ಲ ಒಟ್ಟಾಗುತ್ತೆ. ಏನು ನಾನು ಸ್ತ್ರೀ, ನಾನು ಪುರುಷ, ಇಲ್ಲಾಂದ್ರೆ ನಾನು ಬ್ರಾಹ್ಮಣ, ಇಲ್ಲಾಂದ್ರೆ ನಕ್ಷತ್ರ, ಇಲ್ಲಾಂದ್ರೆ ನಾನು ವೈಶ್ಯ, ಇಲ್ಲಾಂದ್ರೆ ಶೂದ್ರ, ಇಲ್ಲಾಂದ್ರೆ ನನ್ ಬಂದು ಡಾಕ್ಟ್ರು, ನಾನು ಇಂಜಿನಿಯರು, ನಾನು ಟೀಚರು ಅನ್ನೋ ಬುದ್ಧಿ ಎಲ್ಲ ಒಟ್ಟಾಗುತ್ತೆ. ಸೊ ನಮ್ ಸ್ವರೂಪ ಏನಿದೆಯೋ ಆ ಅವಸ್ಥದಲ್ಲಿ ನಾವು ಸ್ಥಿತ ಆಗ್ತೀರಿ. उस समय जीव का स्वरूप शुद्ध होने से उसको स्वरूप का सुख भी शुद्ध ही होना चाहिए. इसका आशंका से दूर करने के लिए उद्देश्य चैतन्य महाप्रभु शिक्षा देते हैं आनंदाम्बुधि वर्धनम, अर्थात उस अवस्था में श्री कृष्ण संकीर्तन ह्लादिनी सार वृत्ति के द्वारा जीव की स्वभाव की आनंद को अनंत अपरिसीम रूप में संवर्धित करते हैं. अर्थात शुद्ध स्वरूप प्राप्त जीव इस दशा में अपरिसीम आनंद लाभ करता है. ಅವಾಗ ಏನಾಗುತ್ತೆ, ಆನಂದ ಅನ್ನೋದು ವರ್ಧನೆ ಜಾಸ್ತಿ ಆಗ್ತಾನೆ ಇರುತ್ತೆ ಜೀವಕ್ಕೆ. ಆನಂದ ಅನ್ನೋದು ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ, ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಎಷ್ಟು ಜಾಸ್ತಿ ಹೋಗ್ತಾ ಇರುತ್ತೆ ಅಂದ್ರೆ ಅದು ಲಿಮಿಟೇ ಇಲ್ಲ. ಅಷ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಆನಂದ. ಇಲ್ಲಿ ಕ್ವಶನ್ ಬರ್ಬೋದು, ನಾವ್ ಯಾರು? ನಾವು ಬಂದು ಭಗವಂತನ ಅಂಶ, ಅಂದ್ರೆ ಕ್ಷುದ್ರ ಜೀವ್, ಅಣುಜೀವ್. ಭಗವಂತ ಬಂದು ಪೂರ್ಣ, ನಾವು ಬಂದು ಅಣು. ಇವಾಗ ಎಕ್ಸಾಂಪಲ್, ಅಣುಜೀವಿಗೆ ಸಂತೋಷನು ಅಣು ಆಗೇ ಇರ್ಬೇಕು. ಹೆಂಗ ಜಾಸ್ತಿ ಆಗುತ್ತೆ? ಸೊ ಯಾವ ತರ ಜಾಸ್ತಿ ಆಗುತ್ತೆ? ಸೊ ಅದಕ್ಕೆ ಮಹಾಪ್ರಭು ಹೇಳ್ತಾರೆ, ಇಲ್ಲ 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 ಇಲ್ಲ, ಜೀವಿ ಮೇ ಬಿ ಅಣು ಇರ್ಬೋದು, ಆದ್ರೆ ಅದ್ರ ಆನಂದ ಮಾತ್ರ ಸೊ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಇದ್ರಿಗೆ ಜೈವಧರ್ಮದಲ್ಲಿ ಬರುತ್ತೆ, ಉದಾಹರಣೆ ಬರುತ್ತೆ. ಸನ್ಯಾಸಿ ಮಹಾಶಯ ಕೇಳ್ತಾರೆ ಪರಮಹಂಸ ಬಾಬುಜಿ ಮಹಾರಾಜ್ನ, ಜೀವ ಬಂದು ಅಣು, ಜೀವ ಬಂದು ಏನು ಅಣು, ಆದ್ರೆ ಅದರ ಧರ್ಮ ಏನು ಭಗವಂತನ ಸೇವೆ ಅನ್ನೋದು ಯಾವ ತರ ಪೂರ್ಣ ಆಗುತ್ತೆ? ಈ ತರ ಕ್ವಶನ್ ಕೇಳುವಾಗ ಅವಾಗ ಬಾಬಾಜಿ ಮಹಾರಾಜ್ ಉತ್ತರ ಕೊಡ್ತಾರೆ. ಏನಂತಂದ್ರೆ, ಜೀವಿ ಜೀವಿ ಮೇ ಬಿ ಕಡಿಮೆ ಇರ್ಬೋದು, ಅಣು ಆಗಿರ್ಬೋದು, ಆದ್ರೆ ಅದ್ರ ಧರ್ಮ ಮಾತ್ರ ಪೂರ್ಣವಾಗಿರುತ್ತೆ. ಅದ್ರ ಧರ್ಮ ಮಾತ್ರ ಪೂರ್ಣ ಆಗಿರುತ್ತೆ. ಸೊ ಬಾಬಾಜಿ ಮಹಾರಾಜ್ ಅಂತ ಕೇಳಿದ್ದು, ಜೀವಿ ಬಂದು ಅಣು, ಕೃಷ್ಣ ಬಂದು ವಿಭು ಅಂತೀರಾ. ಕೃಷ್ಣ ಚೆನ್ನಾಗಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಜೀವಿ ಬಂದು ಅಣು, ಆದ್ರೆ ಸೊ ಕೃಷ್ಣ ಬಂದು ವಿಭು. ವಿಭು, ಒಂದು ಅಣು ವಸ್ತು ಒಂದು ವಿಭುಗೆ ಯಾವ ತರ ಸೇವೆ ಮಾಡಕ್ಕಾಗುತ್ತೆ? ಭಗವಂತ ಬಂದು ಪೂರ್ಣ ಪುರುಷೋತ್ತಮ್, ಆದ್ರೆ ಜೀವಿ ಬಂದು ಅಣು, ಯಾವ ತರ ಸೇವೆ ಮಾಡಕ್ಕಾಗುತ್ತೆ ಭಗವಂತನಿಗೆ ಅಂತ ಕ್ವಶನ್ ಕೇಳುವಾಗ ಅವಾಗ ಬಾಬಾಜಿ ಮಹಾರಾಜ್ ಉತ್ತರ ಕೊಡ್ತಾರೆ, ಜೀವಿ ಬೇಕಂದ್ರು ಅಣು ಆಗಿರ್ಬೋದು, ಆದ್ರೆ ಅದ್ರ ಧರ್ಮ ಇದೆ ತಾನೆ. ಸೊ ಎಲ್ಲಾ ಜೀವಿನ ಧರ್ಮ ಏನು? ಭಗವಂತನ ಸೇವೆ ಮಾಡೋದು. ಅದ್ರ ಧರ್ಮ ಮಾತ್ರ ಪೂರ್ಣವಾಗೇ ಇರುತ್ತೆ. ಜೀವಿ ಬೇಕಂದ್ರೆ ಅಣು ಆಗಿರ್ಬೋದು, ಆದ್ರೆ ಅದ್ರ ಧರ್ಮ ಬಂದು ಪೂರ್ಣ. ಅದು ಪೂರ್ಣ ಎಷ್ಟು ಪೂರ್ಣ ಅಂದ್ರೆ ಅದು ಆ ವಿಭು ವಸ್ತುಕ್ಕಿಂತ ತುಂಬಾ ದೊಡ್ಡದು. ಆ ವಿಭು ವಸ್ತುಕ್ಕಿಂತ ತುಂಬಾ ದೊಡ್ಡದು. ಜೀವಿ ಅಣು, ಭಗವಂತ ವಿಭು, ಆದ್ರೆ ಆ ಜೀವಿದಲ್ಲಿರೋ ಧರ್ಮ ಮಾತ್ರ ಆ ವಿಭು ವಸ್ತುಕ್ಕಿಂತ ದೊಡ್ಡದಾಗಿರ್ಬೋದು. ಏನದು? ಅದು ಸೇವೆ ಮಾಡೋ ಧರ್ಮ, ಭಕ್ತಿ. ಅದೇ ಭಕ್ತಿ. ಸೊ ಆ ಭಕ್ತಿಗಿಂತ ಸೊ ಏನು ಆ ಭಗವಂತನಿಗಿಂತ ಅದು ದೊಡ್ಡದಾಗಿರ್ಬೋದು. ಸೊ ಈಗ ಯಶೋಧ ಮಹಾರಾಣಿ ಏನ್ ಮಾಡಿದ್ರು, ಕೃಷ್ಣನ ಬಂಧನೆ ಮಾಡಿದ್ರು, ಕಟ್ಟಾಕ್ತರು. ಸೊ ಯಶೋಧ ಮಹಾರಾಣಿ ಹಗ್ಗದಲ್ಲಿ ಕಟ್ಟಾಕ್ಲಿಲ್ಲ, ಎಂದ್ರಲ್ಲಿ ಕಟ್ಟಾಕ್ತರು? ಆ ಪ್ರೇಮ ಅನ್ನೋದೇ ಜೀವಿದ ಧರ್ಮ. ಪ್ರೇಮ ಅನ್ನೋದೇ ಜೀವಿನ ಧರ್ಮ. ಆ ಪ್ರೇಮದಲ್ಲಿ ಯಶೋಧ ಮಹಾರಾಣಿ ಕಟ್ಟಾಕ್ತರು. ಕೃಷ್ಣ ಯಾಕೆ ಭಕ್ತರಿಗೆ ಕಂಟ್ರೋಲ್ ಆಗ್ತಾನೆ? ಯಾಕೆ ಅಂದ್ರೆ ಆ ಧರ್ಮ ಅನ್ನೋದು ಕೃಷ್ಣಗಿಂತ ತುಂಬಾ ದೊಡ್ಡದಾಗಿದೆ. ಅದೇ ಆ ಪ್ರೇಮ ಅನ್ನೋದು ಏನು ಆ ಭಗವಂತನಿಗಿಂತ ತುಂಬಾ ದೊಡ್ಡದಾಗಿದೆ. ಆ ಪ್ರೇಮಗೆ ಕೃಷ್ಣ ಬಂದು ಭಗವಂತ ಬಂದು ಏನಾಗ್ಬಿಡ್ತಾರೆ, ಕಂಟ್ರೋಲ್ ಆಗ್ಬಿಡ್ತಾರೆ. ಯಾವ ತರ ಒಂದು ಬೆಂಕಿ ಇರುತ್ತೆ, ಓಕೆನಾ? ಬೆಂಕಿ ಇರುತ್ತೆ, ಒಂದು ಚಿಕ್ಕ ಫೈರ್ ಇರುತ್ತೆ, ಸ್ಪಾರ್ಕ್. ಅದು ಒಂದು ಎಷ್ಟಿದೆ, ಒಂದು ಚಿಕ್ಕದಾಗಿದೆ, ಒಂದು ಸ್ಪಾರ್ಕ್ ಅಷ್ಟೇ, ಒಂದು ಚಿಕ್ಕದು. ಅದೇ ಬೆಂಕಿ ಎಲ್ಲಾದ್ರೂ ಒಂದು ಹುಲ್ಲು ಮೇಲೆ ಬೀರ್ಲಿ, ಒಣಗೋಗಿರೋ ಹುಲ್ಲು ಮೇಲೆ
ಹ ಎಷ್ಟು ಬೇಕಂದ್ರೂ ಉರಿದೋಗುತ್ತೆ, ಎಷ್ಟು ಬೇಕಂದ್ರೆ ಉರಿಯುತ್ತೆ. ಒಂದು ಚಿಕ್ಕ ಸ್ಪಾರ್ಕ್ ಎಷ್ಟು ಉರಿತಾ ಇದೆ? ಫುಲ್ ಕಾಡ್ ಫುಲ್ ಬೇಕಂದ್ರೆ ಖಾಲಿ ಮಾಡ್ಬಿಡುತ್ತೆ, ಅಂತ ಉರಿಯುತ್ತೆ. ನೋಡಕ್ ಚಿಕ್ಕದೇ ಇದ್ದಿದ್ದು, ಆದ್ರೆ ಆ ಧರ್ಮ ಇವಾಗ ಹೆಂಗಿದೆ? ತುಂಬಾ ದೊಡ್ಡದಾಗಿದೆ. ಎಷ್ಟೆಷ್ಟು ಅದಕ್ಕೆ ಆಹಾರ ಸಿಗ್ತಾ ಹೋಗ್ತಾ ಇರುತ್ತೋ ಅಷ್ಟಷ್ಟು ದೊಡ್ಡದಾಗಿ ಹೋಗ್ತಾ ಇರುತ್ತೆ. ಅದೇ ತರನೇ ಜೀವಿತ ಏನು ಆಹಾರ ಸಿಗ್ಬೇಕು, ಏನು ಆಹಾರ ಅದು? ಭಕ್ತಿ. ಭಕ್ತಿ ಆ ಪ್ರೇಮ ಅನ್ನೋದು ಆಹಾರ ಎಷ್ಟೆಷ್ಟು ಸಿಗುತ್ತೋ ಅಷ್ಟೇ ಅದು ಉರಿಯುತ್ತೆ. ಎಷ್ಟು ಉರಿತಾ ಎಷ್ಟು ಉರಿಯುತ್ತೆ ಅಂತಂದ್ರೆ ಆ ವಿಭು ವಸ್ತುಕ್ಕಿಂತ ತುಂಬಾ ದೊಡ್ಡದಾಗ ಆಗ್ಬಿಡುತ್ತೆ ಅದು. ಆ ವಸ್ತುಕ್ಕಿಂತ ತುಂಬಾ ದೊಡ್ಡದಾಗ ಆಗುತ್ತೆ. ಸೊ ಅದರಿಂದ ಭಗವಂತ ಕಂಟ್ರೋಲ್ ಆಗ್ತಾನೆ. ಅದಕ್ಕೆ ದಾಮೋದರ ಅಷ್ಟಕ್ಕಂತೆಲ್ಲ ಅರ್ಥ ಹೇಳ್ತಾನೆ, ನಮಸ್ತೆಸ್ತು ದಾಮ್ನೆ ಸ್ಫುರದ್ ದೀಪ್ತಿ ದಾಮ್ನೆ ತ್ವದೀಯೋದರಾಯತ ವಿಶ್ವಸ್ಯ ದಾಮ್ನೆ. ನಮಸ್ತೆಸ್ತು, ಆ ಹಗ್ಗಕ್ಕೆ ನಾನು ಪ್ರಣಾಮ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಹಗ್ಗ ಅಲ್ಲ, ಅದು ಭಕ್ತಿ. ಭಕ್ತಿ ಅನ್ನೋ ಹಗ್ಗದಿಂದ ಯಶೋಧಮರನಿ ಕೃಷ್ಣ ಕಟ್ಟಾಕಿದ್ದು. ನಾರ್ಮಲ್ ಹಗ್ಗನಿಂದ ಏನ್ ಕಟ್ಟಾಗುತ್ತೆ ಪ್ರಭುನ ಒಂದು? ಏನು ಕಟ್ಟಾಕಲ್ಲ. ಅದೇ ತರನೇ ಆ ಪ್ರೇಮ ಯಾವ ತರ ಭಗವಂತನಿಗಿಂತ ಜೀವಿ ಚಿಕ್ಕದಾಗಿರ್ಬೋದು, ಆದ್ರೆ ಅದು ಪ್ರೇಮ ಏನು ತುಂಬಾ ದೊಡ್ಡದು. ಆ ಪ್ರೇಮದ ಒಂದು ಸೈಡ್ ಎಫೆಕ್ಟ್ ಸಂತೋಷ ಅನ್ನೋದು. ಒಂದು ಪ್ರೇಮ ಅನ್ನೋದು ಒಂದು ಸೈಡ್ ಎಫೆಕ್ಟ್ ಮಾತ್ರನೇ. ಆ ಪ್ರೇಮ ಎಷ್ಟೆಷ್ಟು ಜಾಸ್ತಿ ಆಗ್ತಾ ಇರುತ್ತೋ ಅಷ್ಟಷ್ಟು ಏನಾಗ್ತಾ ಇರುತ್ತೆ? ಸಂತೋಷ ಜಾಸ್ತಿ ಆಗ್ತಾ ಇರುತ್ತೆ. ಯಾರಿಗೆ? ಜೀವಿಗೆ. ಇಲ್ಲಿ ಅಂದ್ರೆ ಜೀವಿಗೆ ಮಾತ್ರನೇ ಸಂತೋಷ ಆಗಲ್ಲ, ಪ್ರಭುಗೂ ಸಂತೋಷ ಆಗ್ತಾ ಇರುತ್ತೆ ಆ ಜೀವಿನಿಂದ. ಆದ್ರಿಗೆ ಜೀವಿಗೆ ಸಂತೋಷ ಆಗೋದು. ಇಲ್ಲಾಂದ್ರೆ ಜೀವಿ ಸ್ವತಂತ್ರ ರೂಪದಲ್ಲಿ ಸಂತೋಷ ಆಗಲ್ಲ. ರಸೋವೈ ಸಹ ರಸಹಿ ಏವಾಯಂ ಲಬ್ಧ್ವಾನಂದ ಭವತಿ. ಯಾವಾಗ ಕೃಷ್ಣ ಜೀವಿ ಸಂತುಷ್ಟಿ ಮಾಡ್ತಾರೋ ಅವಾಗ ಜೀವಿ ಆಟೋಮೆಟಿಕ್ ಸಂತುಷ್ಟಿ ಆಗ್ತಾರೆ. ಜೀವಿ ಯಾವಾಗ ಸಂತುಷ್ಟಿ ಮಾಡ್ತಾರೋ ಪ್ರಭು ಯಾವಾಗ ಜೀವಿ ಮೇಲೆ ಸಂತುಷ್ಟ ಆಗ್ತಾರೋ ಆ ಪ್ರಭು ಎಷ್ಟೆಷ್ಟು ಆ ಭಗವಂತ ಎಷ್ಟೆಷ್ಟು ಸಂತೋಷ ಪಡಿತಾ ಇರ್ತಾನೋ ಅಷ್ಟು ಮಾತ್ರನೇ ಜೀವಿನೂ ಸಂತೋಷ ಆಗೋದು. ಜೀವಿ ಸ್ವತಂತ್ರವಾಗಿ ಸಂತೋಷ ಆಗಕ್ಕೆ ಆಗಲ್ಲ. ಜೀವಿ ಸ್ವತಂತ್ರವಾಗಿ ಸಂತೋಷ ಆಗ್ಬೇಕಾದ್ರೆ ಭೌತಿಕ ಲೋಕ ಆಗ್ಬಿಡುತ್ತೆ. ನಾವ್ ಹಂಗತಾನೆ ವಿಮುಖ ಆಗಿದ್ದಾನೆ ಬಂದಿರೋದು. ನಾನು ಭಗವಂತನ ಇಳ್ದ್ಬಿಟ್ಟು ಸಪರೇಟ್ ಆಗಿ ನಾವು ಸಂತೋಷ ಆಗ್ಬೇಕು ಅಂದ್ಕೊಂಡು ಬಂದಿರೋದು ಇಲ್ಲಿ ವಿಮುಖ ಆಗಿ. ಆದ್ರೆ ಭಗವಂತನಿಗೆ ಸಂತೋಷ ಆಗ್ತಾ ಇರುತ್ತೆ. ಯಾಕೆ? ಭೋಕ್ತಾರಂ ಯಜ್ಞ ತಪಸ್ಸಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಂ ಜ್ಞಾತವಾಂ ಶಾಂತಿ ಮುಚ್ಚದಿ ಸವೈ ಪುಂಸ ಪರೋ ಧರ್ಮೋ ಯಥೋ ಭಕ್ತಿ ಅಧೋಕ್ಷಜ ಆಯ್ತುಕ್ಯ ಪ್ರತಿಯಾದ ಯಯಾತ್ಮ ಸುಪ್ರಸಿದ್ಧತಿ. ಅಲ್ಲಿ ಭಗವಂತ ತುಂಬಾ ಪ್ರಸನ್ನ ಆಗ್ತಾ ಇರ್ತಾರೆ. ಅದರ ಕಾರಣದಿಂದ ಜೀವಿ ತುಂಬಾ ಸಂತುಷ್ಟಿ ಆಗ್ತಾ ಇರುತ್ತೆ. ಆನಂದಾಂಬುದಿ ವರ್ಧನಂ ಅಂದ್ರೆ ಜೀವಿಗೆ ಮಾತ್ರನೇ ಆನಂದ ಜಾಸ್ತಿ ಆಗಲ್ಲ, ಆ ಭಗವಂತನಿಗೂ ಕೃಷ್ಣನಿಗೂ ಜಾಸ್ತಿ ಸಂತೋಷ ಆಗ್ತಾನೆ ಹೋಗ್ತಾ ಇರುತ್ತೆ. ಅದ್ರ ಫಲಿತವಾಗಿ ಜೀವಿಕನು ಸಂತೋಷ ಆಗುತ್ತೆ. ಅಂದ್ರೆ ಭಗವಂತನ ಸಂತುಷ್ಟ ಆಗಿದ್ರಿಂದ ಜೀವಿ ಸಂತೋಷ ಆಗ್ತಾ ಇರೋದಲ್ಲಿ. उस दशा में जीव चिन्मय एक रस होकर अर्थात दास्य सख्य वात्सल्य और माधुर्य इनमें से किसी एक रस में नित्य स्थित होकर नवनवायवन अनुराग के द्वारा पग पग पर पूर्णामृत को रसास्वादन करता है. ಹಾಗೇನಾಯ್ತು? ಜೀವಿ ಇದನ್ನ ಆತರ ಆನಂದ ಅನುಭವಿಸ್ತಾ ಈ ತರ ಯಾವ್ದೋ ಒಂದು ರಸದಲ್ಲಿ ದಾಸ್ಯ ಆಗಿರ್ಲಿ, ಸಖ್ಯ ಆಗಿರ್ಲಿ, ವಾತ್ಸಲ್ಯ ಆಗಿರ್ಲಿ, ಮಾಧುರ್ಯ ಆಗಿರ್ಲಿ, ಇದರಲ್ಲಿ ಯಾವ್ದೋ ಒಂದ್ರದಲ್ಲಿ ಪ್ರವೇಶ ಮಾಡ್ತಾನೆ. ಯಾರು? ಜೀವಿ. ಇವಾಗ ಎಷ್ಟು ಪ್ರಕಾರ ರಸ ಇದೆ? ಭಕ್ತಿ ರಸ ಎಷ್ಟು ಪ್ರಕಾರ ಇದೆ? 12. ಅದರಲ್ಲಿ ಮುಖ್ಯ ಎಷ್ಟು, ಗೌಣ ಎಷ್ಟು? ಮುಖ್ಯ 5, ಗೌಣ 7. ಮುಖ್ಯ 5 ಏನೇನು? ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ. ಈ 5 ಪ್ರಕಾರ. ಯಾಕೆ ಶಾಂತ? ಯಾವ್ದು ಫಸ್ಟ್ ಸ್ಟಾರ್ಟಿಂಗ್? ಯಾವ್ದು? ಶಾಂತ. ನೆಕ್ಸ್ಟ್ ದಾಸ್ಯ, ಆಮೇಲೆ ಸಖ್ಯ, ವಾತ್ಸಲ್ಯ, ಮಾಧುರ್ಯ. ಯಾಕೆ ಮಾಧುರ್ಯ ಲಾಸ್ಟ್ ಅಲ್ಲಿ ಇದೆ? ಯಾಕೆ ಮಾಧುರ್ಯ? ಇದರಲ್ಲಿ ಯಾವ ಶ್ರೇಷ್ಠ? ಮಾಧುರ್ಯ ಶ್ರೇಷ್ಠ. ಯಾಕೆ? ಎಲ್ಲದರಲ್ಲಿ ಪ್ರೇಮ ಇದ್ದೇ ಇದೆ. ಪ್ರೇಮ ಇರೋದೇ 5 ರಸಗಳು. ಅದೇ ಅದ್ರಲ್ಲಿ ಸರ್ವಾಂಗ ಸೇವೆ ಇರುತ್ತೆ ಪ್ರಭು. ಮಿಕ್ಕಿದ್ರದಲ್ಲಿ ಇನ್ನೇನೇನಿರುತ್ತೆ?
ಸಖ್ಯ ವಿಶ್ವಂಬರ, ಹ್ಮ್ ವಾತ್ಸಲ್ಯ ಲಲನ್ ಬಾಲನ್, ಹ್ಮ್ ಮಾಧವ್ಯ ಸರ್ವಂಗ ಸೇವಾ. ಹ್ಮ್ ಶಾಂತದಲ್ಲಿ ನಿಷ್ಠಾಭಾವ ಇರುತ್ತೆ. ನಿಷ್ಠ ನಿಷ್ಠ ಇರುತ್ತೆ ಶಾಂತದಲ್ಲಿ. ದಾಸ್ಯದಲ್ಲಿ ಏನಾಗುತ್ತೆ, ನಿಷ್ಠನೂ ಇರುತ್ತೆ, ಅದ್ರ ಜೊತೆ ಮಮತ್ವನೂ ಇರುತ್ತೆ. ಅಂದ್ರೆ ನಿಷ್ಠ ಇನ್ನೂ ಜಾಸ್ತಿ ಆಗುತ್ತೆ, ಶಾಂತಕ್ಕಿಂತ ಜಾಸ್ತಿ ನಿಷ್ಠ ದಾಸ್ಯಲ್ಲಿ ಇರುತ್ತೆ. ಮತ್ತೆ ಇಲ್ಲೇನಿರುತ್ತೆ, ಮಮತ್ವ. ಮಮತ್ವ ಅಂದ್ರೆ ಏನು? ಏನು ಮಮತ್ವ ಅಂದ್ರೆ? ಮಮತ್ವ ಅಂದ್ರೆ ಪ್ರಭು ನನ್ನವನು, ನಾನೇ ಸೇವೆ ಮಾಡ್ಬೇಕು ಭಗವಂತನಿಗೆ. ಅದ್ಯಾವ್ದು ಬರ್ದಿರ್ಕಿದ್ದಾರೆ, ಅದ್ರ ಹೇಳಲ್ಲ ಅಷ್ಟು. ಒಂದು ನಿಮಿಷ. ಎಕ್ಸಾಂಪಲ್ ಇವಾಗ ನೋಡಿ, ಇವಾಗ ಶಾಂತ ಭಕ್ತಿದಲ್ಲಿ ಯಾವ ತರ ಇರ್ತಾರೆ? ಸೊ ಭಗವಂತ ಬಂದು ಏನು ಸರ್ವೈಶ್ವರ್ಯಮಾನ್, ಪ್ರಭು ಬಂದು ಆತ್ಮಾರಾಮ್ ಪೂರ್ಣಕಾಮ್, ಭಗವಂತನಿಗೆ ಏನು ಬೇಕಾಗಿಲ್ಲ. ಅವನಿಗೆ ಏನು ನಾವು ನೈವೇದ್ಯ ಕೊಡ್ತಾರೆ ಏನು ಹೊಟ್ಟೆ ತುಂಬುತ್ತೆ, ಇಲ್ಲಾಂದ್ರೆ ಅವನಿಗೇನು ಇದೆಲ್ಲ ಬೇಕಾಗಿಲ್ಲ. ಭಗವಂತನಿಗೆ ಏನು ಹೊಟ್ಟೆ ತುಂಬದ ಕಥೆನೇ ಇಲ್ಲ. ಯಾಕಂದ್ರೆ ಭಗವಂತ ಬಂದು ಪೂರ್ಣ ಸಂತೃಪ್ತಿ ಆಗಿರ್ತಾನೆ, ನಾವೇನು ಮಾಡೋ ಅವಶ್ಯಕತೆ ಇಲ್ಲ. ಭಗವಂತ ಬೇಕಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಈ ತರ ಬುದ್ಧಿ ಇರುತ್ತೆ. ಇಲ್ಲಿ ಸೇವಾ ಭಾವ ಇರಲ್ಲ, ಮಮತ್ವ ಇರಲ್ಲ. ಸೇವೆ ಇಲ್ಲೇನು ಇರುತ್ತೆ, ಇಲ್ಲೂ ಸೇವೆ ಮಾಡ್ತಾರೆ, ಆದ್ರೆ ನಾನೇ ಮಾಡ್ಬೇಕು ಭಗವಂತನಿಗೆ, ಆ ತರ ಸೇವೆ ಭಾವ ಇರಲ್ಲ. ಆದ್ರೆ ದಾಸ್ಯದಲ್ಲಿ ಏನಾಗುತ್ತೆ, ಆ ಸೇವಾ ಭಾವ ಜಾಸ್ತಿ ಆಗುತ್ತೆ, ಆ ಸೇವಾ ಭಾವ ಇರುತ್ತೆ, ಮಮತ್ವ ಅನ್ನೋದು. ಇವಾಗ ಎಕ್ಸಾಂಪಲ್ ಹನುಮಂತನ್ ಗೊತ್ತಿಲ್ವೇನೋ ರಾಮ್ ಭಗವಂತ ಅಂತ, ಆದ್ರೇನು ನಾನೇ ಪ್ರಭುಗೆ ಸೇವೆ ಮಾಡ್ಬೇಕು. ಯಾಕೆ ಪ್ರಭು ಹನುಮಂತನ್ ಗೊತ್ತು ಪ್ರಭು ಭಗವಂತ ಅವ್ರಿಗೇನು ಬೇಕಾಗಿಲ್ಲ ಅಂತ, ಆದ್ರೇನು ಆ ಭಾವ ಇದ್ದೇ ಇರುತ್ತೆ, ಹೋಗಲ್ಲ. ನನ್ ಭಗವಂತನ ಸೇವೆ ಮಾಡ್ಬೇಕು, ಪ್ರಭು ಬಂದು ಏನು ಹೊಟ್ಟೆಸ್ತಾ ಇದೆ, ಈ ತರ ಭಾವ ಇದ್ದೇ ಇರುತ್ತೆ, ಅದ್ ಮಮತ್ವ. ಎಕ್ಸಾಂಪಲ್ ಇವಾಗ ನೋಡಿ, ಒಂದು ಮಗು ಇದೆ, ಆ ಮಗುಕ್ಕೆ ಏನಾದ್ರು ಅಳ್ತಾ ಇದ್ರೆ ಯಾರಿಗೆ ನೋವಾಗುತ್ತೆ? ತಾಯಿಗೆ. ಪಕ್ಕದ ಮನೆ ನೋಡ್ತಾರೆ, ಅವರು ಇವರು ನೋಡ್ತಾರೆ, ಆದ್ರೇನು ಹಂಗೆ ಕೇರ್ ಮಾಡಲ್ಲ. ಆದ್ರೆ ಯಾರು ತುಂಬಾ ಕೇರ್ ತಗೊಂಡ್ ಮಾಡ್ತಾರೆ? ತಾಯಿ ಮಾತ್ರನೇ. ಯಾಕೆ? ಆ ಮಗು ಮೇಲೆ ಮಮತ್ವ ಇದೆ. ಆ ತರನೇ ಈ ಮಮತ್ವ ಅನ್ನೋದು ಇಲ್ಲಿಂದಾನೆ ಸ್ಟಾರ್ಟ್ ಆಗೋದು. ಎಷ್ಟವರೆಗೂ ಮಮತ್ವ ಇರೋಲ್ಲ ಅಷ್ಟವರೆಗೂ ಸೇವೆ ಮಾಡಿದ್ರು ನಾವು ಸೇವೆ ಆಗಲ್ಲ. ಎಷ್ಟವರೆಗೂ ಮಮತ್ವ ಇರಲ್ವೋ ಅಷ್ಟವರೆಗೂ ಸೇವೆ ಮಾಡಿದ್ರೂ ಅದು ಸೇವೆ ಆಗಲ್ಲ. ಇದು ಮಮತ್ವ ಅನ್ನೋದು ಈ ದಾಸ್ಯನಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಏನು? ಸಖ್ಯ. ಸಖ್ಯದಲ್ಲಿ ಈ ನಿಷ್ಠಾನು ಇರುತ್ತೆ, ಜೊತೆ ಮಮತ್ವನೂ ಇರುತ್ತೆ. ಇದು ಈ ಎರಡು ಇದೆ ಅಲ್ವಾ, ಈ ಶಾಂತ ದಸಕ್ಕಿಂತ ಇನ್ನೂ ಜಾಸ್ತಿ ಇರುತ್ತೆ ಇಲ್ಲಿ ಸಖ್ಯ ಭಾವದಲ್ಲಿ. ಮತ್ತೆ ಇದ್ರ ಜೊತೆ ಏನು? ಸೊ ವಿಶ್ರಂಭ ಭಾವ್ ಆಡಾಗುತ್ತೆ. ವಿಶ್ರಂಭ ಭಾವ ಅಂದ್ರೆ ಐಶ್ವರ್ಯ ಬುದ್ಧಿ ಇರಲ್ಲ, ಐಶ್ವರ್ಯ ಬುದ್ಧಿ ಇರಲ್ಲ ಇಲ್ಲಿ. ಏನು? ಇಲ್ಲಿ ಕೃಷ್ಣ ಬಂದು ನನ್ ಸಖ ಅನ್ನೋ ಬುದ್ಧಿ ಬರುತ್ತೆ ಇಲ್ಲಿ. ಇಲ್ಲಿ ಆದ್ರೆ ಇಲ್ಲೇನು ದಾಸ್ಯ ಭಕ್ತಿವರೆಗೂ ಇಲ್ಲಿ ಐಶ್ವರ್ಯ ಬುದ್ಧಿ ಇರುತ್ತೆ. ಅಂದ್ರೆ ಭಗವಂತ ಬಂದು ಸೊ ಕೃಷ್ಣ ಬಂದು ಭಗವಂತ, ನಾನ್ ಬಂದು ಯಾವ ತರ ಬಂದು ಕೃಷ್ಣ ಹತ್ರ ಆಟ ಆಡ್ಲಿ. ಹೇಳಿದ್ದೀನಲ್ವಾ, ಹನುಮಂತನಿಗೆ ಅನಿಸ್ತು. ಸೊ ರಾಮನಿಗೆ ಆಸೆ ಆಯ್ತು, ನಾನೇನು ಹನುಮಂತನ ಜೊತೆ ಯುದ್ಧ ಮಾಡ್ಬೇಕು, ಅಂದ್ರೆ ಹನುಮಂತನ ಜೊತೆ ಆಟ ಆಡ್ಬೇಕು, ನಾನು ಹನುಮಂತನ ಕೈಲಿ ಸೋತೋಗ್ಬಿಡ್ಬೇಕು, ಅವ್ ನಾನು ಬಗ್ಬೇಕು, ಹನುಮಂತ ನನ್ ಮೇಲೆ ಕೂತ್ಕೊಂಡು ಓಡಾಡ್ಬೇಕು. ಈ ತರ ಆಗುತ್ತಲ್ಲಿ? ಆಗಲ್ಲ. ಆತರ ಇಚ್ಛೆ ಬಂದ್ರೂ ಅಲ್ಲಿ ಪೂರ್ಣ ಆಗಲ್ಲ ರಾಮನಿಗೆ. ಆದ್ರೆ ಇಲ್ಲಿ ಸಖ್ಯ ಭಕ್ತಿದಲ್ಲಿ ಆಗುತ್ತೆ. ಇಲ್ಲಿ ಆಟ ಆಡ್ಬೋದು. ಸೊ ಕೃಷ್ಣ ಆತರ ಬೇಕಂದ್ರೆ ಇಚ್ಛೆ ಬಂದ್ರು ಇಲ್ಲಿ ಆಟ ಆಡ್ಬೋದು. ಸೊ ಕೃಷ್ಣ ನನಗೆ ಏನೇ ಮಾಡ್ಲಿ ಭಗವಂತ ಅಂದ್ರೂ ಯಾರು ಒಪ್ಪಲ್ಲ ಅಲ್ಲಿ ಸಖ್ಯದಲ್ಲಿ. ನೆಕ್ಸ್ಟ್ ಅದಕ್ಕಿಂತ ಜಾಸ್ತಿ ಎಲ್ಲಿರುತ್ತೆ? ವಾತ್ಸಲ್ಯ. ಯಾಕೆ? ಇಲ್ಲೇನ್ ಆಡಾಗುತ್ತೆ? ನಿಷ್ಠಾ, ಆಮೇಲೆ ಮಮತ್ವ, ಆಮೇಲೆ ಏನು ವಿಶ್ರಂಭ ಭಾವ್, ಮತ್ತೆ ಇದನ್ನೆಲ್ಲ ಲಾಲನ್ ಪಾಲನ ಅನ್ನೋದು ಆಡಾಗುತ್ತೆ. ಈಗ ಎಕ್ಸಾಂಪಲ್, ಇವಾಗ ಕಾಡ್ಗೆ ಹೋಗ್ತಾರೆ, ಕೃಷ್ಣ ಬಂದು ನನ್ಗೇನು ಎಲ್ಲ ಬಾಕ್ಸ್ ತಗೊಂಡ್ಬಂದಿರ, ಕೃಷ್ಣ ತಿನ್ಬಾ ಅಂತ ಕರೀತಾರೆ ಫ್ರೆಂಡ್ಸು, ನನ್ಗೇನು ಬೇಡ ಅಂತಾನೆ ಕೃಷ್ಣ. ಒಂದ್ಸತಿ ಕರೀತಾರೆ, ಪರವಾಗಿಲ್ಲ ತಿನ್ಬಾ, ಇನ್ನು ಬೇಡ ಅಂತಾನೆ, ಹೋಗಿ ತಿಂದಿರೋ ಇದ್ರೆ ಅಷ್ಟೇ, ಹೋಗು, ನನ್ಗೇನು ನಿನ್ಗೆ ಹೊಟ್ಟೆ ಹಸಿಯೋದು ಅಂತ ಬಿಟ್ಬಿಡ್ತಾರೆ. ಆದ್ರೆ ತಾಯಿ ಹೆಂಗ್ ಬಿಡಲ್ಲ, ತಿಂದಿರ ಇದ್ರೆ ಏನ್ ಮಾಡ್ತಾರೆ? ತಿನ್ನಿಸ್ತಾರೆ. ಇನ್ನು ತಿಂದಿರ ಇದ್ರೆ ಬೈತಾರೆ, ಜಾಡಿಸ್ತಾರೆ. ಇದೆಲ್ಲಿರುತ್ತೆ? ಲಾಲನ್ ಪಾಲನ್ ವಾತ್ಸಲ್ಯ ಭಾವದಲ್ಲಿ ಅದಿನ್ನೂ ಏನಾಗುತ್ತೆ? ಇನ್ನೂ ಜಾಸ್ತಿ ಆಗುತ್ತೆ ಆ ಪ್ರೇಮ ಅನ್ನೋದು. ನೆಕ್ಸ್ಟ್ ಲಾಸ್ಟ್ ಬಂದು
ಮಾಧುರ್ಯ ಭಾವ ಇದೆಲ್ಲಾನು ಇರುತ್ತೆ. ಮಾತ್ರ ಅದ್ರ ಜೊತೆನೂ ಏನಿರುತ್ತೆ, ಸರ್ವಾಂಗ ಸೇವಾ. ಸರ್ವಾಂಗ ಸೇವಾ ಅನ್ನೋದು ಹಾಡಾಗುತ್ತೆ. ಅದರಿಂದ ಮಾಧುರ್ಯ ಭಕ್ತಿ ಶ್ರೇಷ್ಠ. ಸೊ ಜೀವಿಗೆ ಯಾವ ಸ್ವರೂಪ ಇದೆಯೋ ಅದನ್ನೆಲ್ಲ ಹೋಗಿ ಅವ್ರು ಸೆಟ್ಲ್ ಆಗ್ತಾರೆ. ಇದ್ರ ಗೋಪಕುಮಾರ ಕಥೆಯಲ್ಲಿ ನಾವು ನೋಡಿದ್ರಿ ಏನು, ಗೋಪಕುಮಾರ್. ಸೊ ಅವ್ರಿಗೆ ಯಾವ ತರ ಭಾವ ಇಷ್ಟ ಇದೆಯೋ ಅದನ್ನಲ್ಲೇ ಅವ್ರಿಗೆ ರುಚಿ ಬರೋದು. ಇವಾಗ ಹನುಮಂತನ್ ಗೊತ್ತು ಓಕೆ ಮಾಧುರ್ಯ ಶ್ರೇಷ್ಠ ಅಂತ, ಆದ್ರೇನು ಅವ್ರಿಗೆ ದಾಸ್ಯ ಬಿಡಲ್ಲ ಅವ್ರು. ಯಾಕೆ ದಾಸ್ಯದಲ್ಲ ಅವ್ರು ಪೂರ್ಣವಾಗಿ ಸಂತೃಪ್ತಿಯಾಗಿರ್ತಾರೆ. ಆ ಸಖ್ಯ ಅವ್ರಿಗೆ ಗೊತ್ತು ಮಾಧುರ್ಯ ಶ್ರೇಷ್ಠ ಅಂತ, ಆದ್ರೇನು ಅವ್ರ ಸಖ್ಯನ ಬಿಡಕ್ ಆಗಲ್ಲ ಅವ್ರಿಗೆ. ಸಖ್ಯ ಭಕ್ತಿನೇ ಅವ್ರಿಗೆ ಶ್ರೇಷ್ಠ ಅನಿಸ್ತಾ ಇರುತ್ತೆ. ಅದನ್ನೆಲ್ಲ ಸಖ್ಯ ಭಕ್ತಿದಲ್ಲೇ ಪೂರ್ಣವಾಗಿ ಸಂತೃಪ್ತಿ ಆಗ್ಬಿಡ್ತಾರೆ ಅವ್ರು. ಸಖ್ಯ ಭಾವದಲ್ಲೇ ಅವ್ರು ಪೂರ್ಣವಾಗಿ ಸಂತೃಪ್ತಿ ಆಗ್ಬಿಡ್ತಾರೆ. ಯಾಕಂದ್ರೆ ಸಂತೃಪ್ತಿ ಆಗಿಲ್ಲ ಅಂದ್ರೆ ಮತ್ತೆ ಅಲ್ಲೇ ಹೋಗಿ ಏನ್ ಲಾಭ? ಈಗ ಸೊ ಸಂತೃಪ್ತಿ ಆಗಿಲ್ಲ ಅಂದ್ರೆ ಎಲ್ಲ ವೈಕುಂಠ ಖಾಲಿ ಆಗ್ಬಿಡುತ್ತೆ. ಎಲ್ಲ ನಾವು ಕೃಷ್ಣ ಜೊತೆ ಹೋಗಿ ಆಟ ಆಡ್ತೀರಿ ಅಂತ ಆತರ ಆಗಲ್ಲ. ಅವ್ರಿಗೆ ಯಾವ ತರ ಭಾವ ಇದೆಯೋ ಅದ್ರನ್ನಲ್ಲೇ ಅವ್ರಿಗೆ ಆನಂದ ಬರೋದು, ಅದ್ರನ್ನಲ್ಲೇ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು, ಸಂತೃಪ್ತಿ ಬರೋದು. ಪ್ರಭು ನಮ್ಗೆ ಯಾವ ಭಾವ ಬರುತ್ತೆ ಅಥವಾ ಯಾವಾಗ ಬರುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ? ಆಸಕ್ತಿ, ರುಚಿ ಆಸಕ್ತಿದಲ್ಲಿ ಯಾವಾಗ ಪ್ರವೇಶ ಮಾಡ್ತಿರೋ ನಮ್ಗೆ ಆ ಲೀಲೆಗಳೇ ನಮಗೇನು ಚೆನ್ನಾಗಿ ಅನಿಸೋದು. ಎಕ್ಸಾಂಪಲ್, ಸೊ ಕ್ವಶನ್ ಕೇಳಿದ್ರು ನಮ್ಗೆ ಆ ಭಾವನೆ ಇದೆ ಅಂತಾರೆ ನಮ್ಗೇನ್ ಗೊತ್ತಾಗುತ್ತೆ? ನಾವು ಬಂದು ಯಾವ ತರ ಭಜನೆ ಮಾಡ್ತಾ ಶ್ರದ್ಧಾ, ಸಾಧು ಸಂಘ, ಅನರ್ಥ ನಿವೃತ್ತಿ ಮತ್ತೆ ಇದೆಲ್ಲ ಪಾರ ಆದ್ಮೇಲೆ ಯಾವಾಗ ರುಚಿ ಆಸಕ್ತಿ ಭಾವ ರುಚಿ ಆದ್ಮೇಲೆ ಆಸಕ್ತಿದಲ್ಲಿ ಯಾವಾಗ ನಾವೆಲ್ಲ ಹೋಗ್ತಿರೋ ಪ್ರವೇಶ ಮಾಡ್ತಿರೋ, ರುಚಿ ಲಾಸ್ಟ್ ಕ್ಲಾಸ್ ಅಲ್ಲಿ ಇಲ್ಲಾಂದ್ರೆ ಆಸಕ್ತಿದಲ್ಲಿ ಈ ತರ ಪ್ರವೇಶ ಮಾಡ್ತಿರೋ, ನಮ್ಗೆ ಆ ತರ ಕಥೆಗಳೇ ಇಷ್ಟ ಅನ್ಸುತ್ತೆ. ಇಷ್ಟ ಅನ್ಸುತ್ತೆ. ಯಾವ ತರ ಎಕ್ಸಾಂಪಲ್, ಒಬ್ರು ಸಖ್ಯ ಭಕ್ತಿದಲ್ಲಿದ್ದಾರೆ, ಅವ್ರಿಗೆ ಸಖ್ಯ ಭಕ್ತಿ ಕಥೆಗಳೇ ಚೆನ್ನಾಗ್ ಅನ್ಸುತ್ತೆ. ಕೃಷ್ಣ ಯಾವ ತರ ಆಟ ಆಡ್ತಾ ಇದ್ದ, ಕೃಷ್ಣ ಯಾವ ತರ ಕಾಡಲ್ಲಿ ಹಸುಗಿಸ್ತಾ ಇದ್ದ, ಅವ್ರಿಗೆ ಅದೇ ಚೆನ್ನಾಗ್ ಅನ್ಸೋದು. ಅವ್ರ ಅದೇ ಬಗ್ಗೆ ಲೀಲೆಗಳು ಕೇಳ್ಬೇಕು ಅನ್ಕೊಂತಾರೆ, ಅವ್ರಿಗೆ ಅದೇ ಬೇಕಾಗುತ್ತೆ. ಸೊ ಆ ತರನೇ ಅವ್ರಿಗೆ ರುಚಿ ಇರುತ್ತೆ. ಅವ್ರಿಗೆ ಬೇರೆ ಮಾಧುರ್ಯ ಕಥೆಯಲ್ಲಿ ಅವ್ರಿಗೆ ಇಷ್ಟ ಅನ್ಸಲ್ಲ, ಆ ತರ ಕೀರ್ತನೆ ಅವ್ರಿಗೆ ಇಷ್ಟ ಅನ್ಸಲ್ಲ. ಇದನ್ನಲ್ಲೇ ಆಸಕ್ತಿ ಇರುತ್ತೆ. ನಮ್ಗೆ ಆತರ ಇಲ್ಲ. ಈಗ ಬಂದು ಆದ್ರೆ ಅನರ್ಥಗ್ರಸ್ತ ಜೀವಿಗೆ ಆತರ ಇಲ್ಲ, ಎಲ್ಲ ಲೀವ್ಲಿ ಚೆನ್ನಾಗ್ ಅನ್ಸುತ್ತೆ. ಸಖ್ಯ ಭಕ್ತಿ ಬಗ್ಗೆ ಕೇಳ್ತಾ ಇದ್ರು, ಸಖ್ಯ ನಾನು ಕೃಷ್ಣ ಫ್ರೆಂಡ್ ಆಗ್ಬೇಕು. ವಾತ್ಸಲ್ಯ ಬಗ್ಗೆ ಕೇಳಿದ್ರೆ ನಾನು ಆತರ ಆಗ್ಬೇಕು. ಕೃಷ್ಣ ರಾಮನಿಗೆ ಹನುಮಂತ ಆತರ ಸೇವೆ ಮಾಡಿದ್ರು, ನಾನು ಹಂಗಾದ್ರೆ ಆ ತರ ಭಕ್ತಿ ಮಾಡ್ಬೇಕು. ಎಲ್ಲಾನು ಆಗುತ್ತೆ. ಆದ್ರೆ ಹೋಗ್ತಾ 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 ಏಕನಿಷ್ಠ ಆಗ್ಬಿಡುತ್ತೆ ಅದು ಬಂದು. ಅದು ಅನರ್ಥ ಸಹಿತ ಆಗಿದ್ರೆ ಆತರ ಆಗುತ್ತೆ. ಯಾಕಂದ್ರೆ ನಾವ್ ಇನ್ನು ನಿಷ್ಠದಲ್ಲೇ ಪ್ರವೇಶ ಮಾಡಿಲ್ಲ, ಆದ್ರಿಂದ ಭಜನೆದಲ್ಲೇ ನಿಷ್ಠ ಇಲ್ಲ ಅಂದ್ರೆ ಇನ್ನೇನಲ್ಲಾಗುತ್ತೆ. ಇರೋದು ಸೇವಾ ಮನೋಭಾವದಲ್ಲೇ, ಅಂದ್ರೆ ಆಸ್ ಅ ಸರ್ವಿಸ್ ಟು ಕೃಷ್ಣ ತರಾನೇ ಮಾಡ್ತಾ ಇರೋದು, ಅಂದ್ರೆ ಸಖ್ಯ ರಸದಲ್ಲೇ ಮಾಡ್ತಾ ಇರೋದು ಇವಾಗ ಬೈ ಡಿಫಾಲ್ಟ್. ಯಾರು ಅಂದ್ರೆ ಎಲ್ಲರೂ ಸ್ಟಾರ್ಟ್ ಮಾಡದೆ ಸೇವಾ ಮನೋಭಾವದಿಂದ ಅಲ್ವಾ? ಇಲ್ಲ ಸೇವೆ ಭಾವ. ನಾವು ಇನ್ನೂ ಸೇವೆ ಕೂಡ ಮಾಡ್ತಾ ಇಲ್ಲ. ನಾವು ಬಂದು ಇನ್ನೂ ಸೇವೆ ಕ್ರಿಯೆ ನಡೀತಾ ಇದೆ. ಸೇವೆ ಯಾವಾಗ ಆಗುತ್ತೆ? ಯಾವಾಗ ಮಾತ್ರ ಸಂಬಂಧ ಆಗುತ್ತೋ, ಸೇವೆಗೆ ಏನ್ ಸಂತುಷ್ಟಿ ಆಗುತ್ತೋ ಅದು ತಿಳ್ಕೊಂಡ್ ಮಾಡೋದು ಸೇವೆ ಆಗುತ್ತೆ. ನಾವು ಬೈಕೊಂಡ್ ಮಾಡ್ತೀರಿ, ಏನೋ ಒಂದು ಯಾವ್ದೋ ಒಂದು ಕಾಟಾಚಾರಕ್ಕೆ ಮಾಡೋದು, ಇದು ಒಂದು ಸೇವಾ ಕ್ರಿಯೆ. ಯಾಕೆ ಇದನ್ನೆಲ್ಲ ನಾವು ಮಾಡೋದ್ರಲ್ಲೇ ನಮ್ ಸ್ವಾರ್ಥ ಇರುತ್ತೆ. ನಾವು ಮಾಡೋದ್ರಲ್ಲೇ ನಾವು ಸ್ವಾರ್ಥ ಇರುತ್ತೆ. ಯಾವಾಗ ಸೇವೆ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ? ಒಂದ್ಸತಿ ಏನಾಯ್ತು, ಇದ್ರ ಮುಂಚೆ ಎಕ್ಸಾಂಪಲ್ ತುಂಬಾ ಸತಿ ಕೊಟ್ಟಿದ್ದೀನಿ ಅಲ್ವಾ? ಒಬ್ರು ಬಂದು ಫಾರಿನರ್ ಬಂದು ಇಂಡಿಯಾಕ್ ಬರ್ತಾರೆ. ಇಂಡಿಯಾಕ್ ಬಂದವಾಗ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಇಂಡಿಯಾದಲ್ಲಿ ಸುತ್ತಾರೆ, ಆಮೇಲೆ ವೃಂದಾವನ್ಗೆ ಹೋಗ್ತಾರೆ. ವೃಂದಾವನದಲ್ಲಿ ಹೋಗುವಾಗ ಅವ್ರು ಬಂದು ಸಾಧುಗಳು ಸ್ವಲ್ಪ ಜನ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಕಿಚಡಿ ತಿಂತಾ ಇರ್ತಾರೆ. ಕಿಚಡಿ ತಿಂತಾ ಇರುವಾಗ ಏನ್ ಮಾಡ್ತಾರೆ, ಅವ್ರಿಗೂ ಒಂದು ದೊನ್ನೆಲ್ ಕಿಚಡಿ ಕೊಡ್ತಾರೆ. ಆ ತಿಂದಿದ ತಕ್ಷಣ ಫಾರಿನರ್ಗೆ ತುಂಬಾ ಖಾರ ಅನಿಸ್ತಾ ಇದೆ, ಕಣ್ಣಲ್ಲಿ ನೀರ್ ಬರ್ತಾ ಇದೆ ಆ ಖಾರಕ್ಕೆ. ಆದ್ರೆ ಆ ಸಾಧುಗಳು ಅನ್ಕೊಂತಾರೆ, ಏನ್ ಅನ್ಕೊಂತಾರೆ, ಇವನು ಆನಂದನಿಂದ ನೀರ್ ಬರ್ತಾ ಇದೆ ಅಂತ, ಆನಂದದಿಂದ ನೀರ್ ಬರ್ತಾ ಇದೆ ಅಂತ. ಓಕೆನಾ? ಆನಂದನಿಂದ ತುಂಬಾ ನೀರ್ ಬರ್ತಾ ಇದೆ ಅಂತ. ಅವಾಗ ಆ ಸಾಧುಗಳು ಏನ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಆ ಫಾರಿನರ್ನ. ಸರಿ, ನಾಳೆನು ಮತ್ತೆ ನಿನ್ ಪ್ರಸಾದ ಕೊಡ್ತೀರಿ, ಈ ತರ ಕಿಚಡಿ ಮಾಡ್ಕೊಡ್ತೀರಿ. ಆದ್ರೆ ಆ ಫಾರಿನರ್ಗೆ ಇಷ್ಟ ತಿನ್ನಕ್ ಆಗ್ತಾ ಇಲ್ಲ, ಮತ್ತೆ ನಾಳೆ ಬಂದು ಏನ್ ತಿಂತಾರೆ. ಆದ್ರೇನೆ ಇವ್ರು ನೋಡ್ದಿರೋ ತೋರ್ಸಿರೋ ಪ್ರೇಮಕ್ಕೆ ಏನ್ ಮಾಡ್ತಾರೆ ಫಾರಿನರು, ಸರಿ ನಾಳೆನೂ ಬರ್ತೀನಿ. ಇಲ್ಲಿ ಸಾಧುಗಳು ಅನ್ಕೊಂತ ಇದ್ದಾರೆ, ಇಲ್ಲಿ ಯಾರಿಗೆ ಸೇವೆ ಮಾಡ್ತಾ ಇರೋದು? ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ನಾರ್ಮಲ್ ಹೊರಗಡೆ ಕಾಣಿಸೋಕೆ ಸಾಧುಗಳು ಬಂದು ಇವ್ನಿಗೆ ಸೇವೆ ಮಾಡ್ತಾ ಇದ್ದಾರೆ ಫಾರಿನರ್ಗೆ, ಆದ್ರೆ ಒಳಗಡೆ ನಿಜವಾಗ್ಲು ಆ ಫಾರಿನರು ಸಾಧುಗೆ ಸೇವೆ ಮಾಡ್ತಾ ಇರೋದು. ಆ ಫಾರಿನರ್ ನಿಜವಾಗ್ಲೂ ನೋಡಿದ್ರೆ ಆ ಫಾರಿನರು ಆ ಸಾಧುಗಳಿಗೆ ಸೇವೆ ಮಾಡ್ತಾ ಇರೋದು ಇಂಡೈರೆಕ್ಟ್ ಆಗಿ.
ಅದೇ ತರ ನಾವ್ ನೋಡಕ್ಕೆ ಕಾಣ್ಸಕ್ಕೆ ನಾವು ಭಗವಂತನಿಗೆ ಏನೋ ಸೇವೆ ಮಾಡ್ತಾ ಇದೀರಿ. ನಮ್ಗೆ ಅನ್ಸುತ್ತೆ ಓ ನಮ್ಗೆ ಭಗವಂತನಿಗೆ ಓ ನಾವ್ ಬಂದು ಗುರುಗೆ ನಮ್ಮೊಂದು ಸೇವೆ ಮಾಡ್ತಾ ಇದ್ದೀರಿ ಅಂತ. ಈಗ ಅದು ನಮ್ ಭ್ರಮೆ ಅಷ್ಟೇ. ಯಾವ್ತರ ಆ ಫಾರಿನರ್ಗೆ ಇಷ್ಟ ಆಗ್ದಿರೋದ್ರು ಕಷ್ಟ ಬಿದ್ದಿ ತಿಂತಾ ಇದ್ದಾನೋ ಅದೇ ತರನೇ ಭಗವಂತನು ನಮ್ಗೆ ಹೆಂಗೋ ಒಂದು ಉದ್ಧಾರ ಮಾಡ್ಲಿ ನಮ್ನ ಅಂತ ನಿಂತ್ಕೊಂಡಿದ್ದಾನೆ ಅಲ್ಲೇ ಅಷ್ಟೇ. ನಾವ್ ಇನ್ನು ಭಗವಂತನ ಹೆಸರು ಹೇಳ್ಕೊಂಡು ನಾವ್ ಇನ್ನು ಮಜಾ ಮಾಡ್ತಾ ಇರೋದು. ಭಗವಂತನಿಗೆ ಏನು ಬೇಕಾಗಿಲ್ಲ ನಮ್ ಸೇವೆ. ವೈಷ್ಣವ್ರಿಗೆ ಏನು ಸೇವೆ ಬೇಕಾಗಿಲ್ಲ ನಮ್ನಿಂದ. ಯಾಕೆ ಸೊ ಸ್ವಾಮಿ ಮಹಾರಾಜ್ ಹತ್ರ ಒಬ್ರು ಬಂದು ಹೇಳ್ತಾರೆ, ನೀವ್ ಮಾತ್ರ ನೀವ್ ಯಾವ ತರ ಸಾಧು, ನೀವು ಬಂದು ಕಾರಲ್ಲೇ ಸುತ್ತುತ್ತಾ ಇರ್ತೀರ, ಯಾವಾಗ್ಲೂ ದೊಡ್ಡ ದೊಡ್ಡ ಕಾರಲ್ಲಿ, ನೀವ್ ಯಾವ ತರ ಸಾಧು ಅಂತ ಹೇಳುವಾಗ ಸ್ವಾಮಿ ಮಹಾರಾಜ್ ಹೇಳ್ತಾರೆ, ನನ್ ಬೇಕಂದ್ರೆ ಪುಷ್ಪಕ ವಿಮಾನ ಬರುತ್ತೆ ನಾವ್ ಸುತ್ತೋದ್ರಕ್ಕೆ, ಆದ್ರೆ ನೀವು ತಡ್ಕೊಳಲ್ಲ ಅಂತ ನಿಮ್ ಲೆವೆಲ್ಗೆ ನಾನು ಇನ್ನು ಕಡಿಮೆ ಬಂದು ಕಾರಲ್ಲಿ ಸುತ್ತುತ್ತಾ ಇದ್ದೀನಿ. ಕಾರಲ್ಲಿ ಸುತ್ತದೆ. ಅರೆ ಸಾಧು ಯಾವ ತರ ನೋಡಿ, ಆಕ್ಚುಲಿ ಒಂದ್ ಯೋಚನೆ ಮಾಡಿ ನೋಡಿ, ಇಲ್ಲಿರ್ತಾರೆ ಒಂದು ಪರ್ಸನ್ ಇರ್ತಾರೆ, ಇಲ್ಲಿರೋ ವಸ್ತು ದೇವತೆಗಳಿಗೆ ಏನಾದ್ರು ಬೇಕಾ? ಇಲ್ಲಿರೋ ಭೌತಿಕ ಈ ಮನುಷ್ಯರು ಯೂಸ್ ಮಾಡೋ ವಸ್ತು ದೇವತೆಗಳಿಗೆ ಏನಾದ್ರು ಬೇಕಾಗುತ್ತಾ? ಸ್ವರ್ಗದಲ್ಲಿರೋ ದೇವತೆಗಳಿಗೆ ಏನಾದ್ರು ಬೇಕಾಗುತ್ತಾ? ಬೇಕಾಗಲ್ಲ. ಅವ್ರು ಎಲ್ಲಿದ್ದಾರೆ? ಸ್ವರ್ಗದಲ್ಲಿದ್ದಾರೆ. ಸ್ವರ್ಗದಲ್ಲಿದ್ದಾರೆ. ಓಕೆನಾ? ಸ್ವರ್ಗದಲ್ಲಿರೋ ದೇವತೆಗಳಿಗೆ ಇಲ್ಲಿರೋ ವಸ್ತು ಏನು ಬೇಕಾಗಿಲ್ಲ. ಅದು ಈ ಸ್ವರ್ಗದಲ್ಲಿರೋರು, ಅದು ಏನು ಭೌತಿಕ ಲೋಕ, ಅದು ಯಾರು ಜನ್ಮ ಮೃತ್ಯು ಜರಾವ್ಯಾಧದಲ್ಲಿ ಸಿಕ್ಕಾಕೊಂಡಿರೋರು, ಅಂತವ್ರಿಗೆ ಇಲ್ಲಿರೋ ವಸ್ತು ಬೇಕಾಗಿಲ್ಲ. ಇನ್ನು ಬ್ರಹ್ಮಲೋಕ ಹೋಗೋಣ. ಇನ್ನು ಬ್ರಹ್ಮಲೋಕ ಅವ್ರಿಗೆ ಬೇಕಾಗುತ್ತಾ? ಸರಿ, ಈ ಬ್ರಹ್ಮಲೋಕ ಅವ್ರಿಗೆ ಹೋದ್ರು ಪರವಾಗಿಲ್ಲ, ಇದು ದಾಟಿ ವೈಕುಂಠಕ್ಕೆ ಹೋಗೋಣ. ಅರೆ ಇದೆಲ್ಲ ಭೌತಿಕ ಲೋಕ. ಭೌತಿಕ ಲೋಕದಲ್ಲಿರೋ ಜೀವಿಗಳಿಗೆ ಏನು ದೇವತೆಗಳಿಗೆ ಇಲ್ಲಿರೋದು ಬೇಕಾಗಿಲ್ಲ ಅಂದ್ರೆ, ಭೌತಿಕ ಮನುಷ್ಯ ಲೋಕದಲ್ಲಿ ಇರೋದು ಬೇಕಾಗಿಲ್ಲ ಅಂದ್ರೆ, ಇನ್ನು ವೈಕುಂಠದಲ್ಲಿಂದ ಯಾರಾದ್ರೂ ಬಂದ್ಬಿಟ್ರೆ ಅಂತವ್ರಿಗೆ ಇಲ್ಲಿರೋ ವಸ್ತು ಏನ್ ಬೇಕಾಗುತ್ತೆ? ಏನು ಬೇಕಾಗಿಲ್ಲ. ಏನ್ ಆತರ ವೈಕುಂಠಗಳು ಕೋಟಿ 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 ವೈಕುಂಠಗಳಿದೆ. ಒಂದು ವೈಕುಂಠ ಅಲ್ಲ, ಕೋಟಿ ಕೋಟಿ ವೈಕುಂಠಗಳಿದೆ. ಇನ್ನು ಅದಕ್ಕಿಂತ ಇನ್ನು ಮೇಲೆ ಇರೋ ವೃಂದಾವನದಿಂದ ಯಾರಾದ್ರೂ ಬಂದ್ರೆ ಏನು ಬೇಕಾಗಿಲ್ಲ. ಆದ್ರೇನು ಅವ್ರು ನಮ್ಮ ಹತ್ರ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಅಂತ ಕೇಳ್ತಾ ಇದ್ರೆ ಇದ್ರಕ್ಕೆ ಅರ್ಥ ಏನು? ನಮ್ನ ಉದ್ಧಾರ ಮಾಡೋಕೋಸ್ಕರ ಮಾತ್ರನೇ ನಮ್ ಉದ್ಧಾರ ಮಾಡೋಕೋಸ್ಕರ ಮಾತ್ರನೇ ಅವ್ರು ಕೇಳ್ತಾ ಇರೋದು ಅಷ್ಟು. ಅದಕ್ಕೆ ಮಹದ್ವಿಚಲನಂ ನೃಣಾಂ ಗೃಹೀನಾಂ ದೀನ ಚೇತಸಾಂ ನಿಶ್ರೇಯಸಾಯ ಭಗವಾನ್ ಕಲ್ಪತೆ ನ ಅನ್ಯತಾ ಕ್ವಚಿತ್. ಅರೆ ಪ್ರಭು ಸೊ ಹೇಳ್ತಾರೆ ವೈಷ್ಣವ ಹತ್ರ, ಅರೆ ಪ್ರಭು ಇಲ್ಲೇನು ಯಾರು ಧರ್ಮರಾಜ್ ಯಾರ ಹತ್ರ ಎಲ್ಲ ವಿದುರ ಹತ್ರ ಹೇಳೋದು ಅನ್ಕೊಂತೀನಿ. ಸೊ ನಿಮ್ಮಂತ ಮಹಾಜನರು ನಮ್ಮಂತ ಮನೆಗಳಿಗೆ ಬರ್ತಾ ಇದ್ದಾರೆ ಏನ್ಕೋಸ್ಕರ? ಒಂದೇ ಒಂದು ಕಾರಣಕ್ಕೋಸ್ಕರ, ಏನಂದ್ರೆ ನಮ್ನ ಉದ್ಧಾರ ಮಾಡಕ್ಕೋಸ್ಕರ ಮಾತ್ರನೇ, ಇನ್ನೇನು ಬೇರೆ ರೀಸನ್ನೇ ಇಲ್ಲ. ಯಾಕೆ ಅವ್ರಿಗೆ ಬೇಕಂದ್ರೆ ಪುಷ್ಪ ಅಲ್ಲಿ ಇಲ್ಲಿರೋ ದೇವತೆಗಳಿಗೆ ಯೋಚನೆ ಮಾಡಿದ್ರೆ ಅವ್ರಿಗೆ ಏನ್ ಬೇಕಂದ್ರೆ ಬಂದ್ಬಿಡುತ್ತೆ ಸ್ವರ್ಗಲೋಕದಿರೋ ದೇವತೆಗಳಿಗೆ. ಇನ್ನು ಇಲ್ಲಿರೋರ್ಗೆ ಬಂದ್ಬಿಟ್ರೆ ಇನ್ನು ವೃಂದಾವನದಿಂದ ಯಾರಾದ್ರೂ ಬಂದ್ರೆ ಅವ್ರಿಗೆ ಏನ್ ಬರಲ್ಲ, ಬಂದೇ ಬರಲ್ಲ. ಅದಕ್ಕೆ ಸೊ ಹೇಳ್ತಾರಲ್ವಾ, ಒಂದು ಬದ್ಧ ಜೀವಿ ಯಾವಾಗ್ಲೂ ವೈಷ್ಣವರಿಗೆ ಗುರುಗೆ ಭಗವಂತನಿಗೆ ಯಾವಾಗ್ಲೂ ಸೇವೆ ಮಾಡಕ್ ಆಗಲ್ಲ. ಒಂದು ಬದ್ಧ ಜೀವಿ ಯಾವಾಗ್ಲೂನು ವೈಷ್ಣವರ್ಗಾಗಿರ್ಲಿ ಗುರುಗಾಗಿರ್ಲಿ ಭಗವಂತನಿಗಾಗಿರ್ಲಿ ಸೇವೆ ಮಾಡಕ್ ಆಗಲ್ಲ. ಇವು ನಮ್ ನಡೀತಾ ಇರೋದು ಸೇವಾ ಕ್ರಿಯೆ. ಯಾವ ತರ ಕಷ್ಟ ಬಿದ್ಯಾ ಫಾರಿನರ್ ತಿಂತಾ ಇದ್ದಾನೋ ಅದೇ ತರನೇ ಭಗವಂತನ ಅಟ್ಲೀಸ್ಟ್ ಅದಾದ್ರೂ ತಿಂತಾ ಇದ್ದಾನೆ. ಅದರಿಂದ ಏನಾಗುತ್ತೆ, ನಾವ್ ಏನೋ ಒಂದು ಮಾಡ್ತಾ ಇದ್ರಿ ಅದನ್ನ ಭಗವಂತ ಸ್ವೀಕಾರ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಅನರ್ಥ ದೂರ ಆಗುತ್ತೆ. ನಮ್ಮ ಅನರ್ಥಗಳು ದೂರ ಆಗಿ ಮುಂದ್ಗಡೆ ಹೋಗ್ತಾ 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 ಏನಾಗುತ್ತೆ, ಆಮೇಲೆ ಭಕ್ತಿದಲ್ಲಿ ಪ್ರವೇಶ ಮಾಡಿದ್ಮೇಲೆ ಆವಾಗ ನಮ್ಗೆ ಅರ್ಥ ಆಗುತ್ತೆ, ಓ ಸೇವೆ ಯಾವ ತರ ಮಾಡ್ಬೇಕು ಅಂತ. ಸೇವೆ ಯಾವ ತರ ಮಾಡ್ಬೇಕು, ಸೇವೆ ಆವಾಗ ಅರ್ಥ ಆಗೋದು. ಸೊ ಇವಾಗ ನಾವ್ ಬಂದು ಯಾವ್ರಿಗೂ ವೈಷ್ಣವ್ರಿಗೂ ಸೇವೆ ಮಾಡ್ತಾ ಇಲ್ಲ, ಯಾವ ಗುರುಗೂ ಸೇವೆ ಮಾಡ್ತಾ ಇಲ್ಲ, ಸೊ ಯಾರಿಗೂ ಭಗವಂತನಿಗೂ ಸೇವೆ ಮಾಡ್ತಾ ಇಲ್ಲ. ಸೊ ಅವ್ರು ಯಾವ ತರ ಅವ್ರು ಬಂದು ಆದ್ರೆ ನಾವ್ ಬಂದು ಏನು ಸೊ ಸಾಧುಕ್ಕೆ ನಾವ್ ಬಂದು ದುಡ್ಡು ಕೊಟ್ರೇನೆ ದುಡ್ಡು ಅಂತ ಏನಿಲ್ಲ. ಪ್ರಭುಪಾದ ಹೇಳ್ತಾರೆ ಸ್ವಾಮಿ ಪ್ರಭುಪಾದ ಹೇಳ್ತಾರೆ, ಅರೆ ಈ ಪ್ರಪಂಚದಲ್ಲಿ ಏನು ಕಡಿಮೆ ಇಲ್ಲ, ಏನಾದ್ರೂ ಕಡಿಮೆ ಇದೆ ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರು ದುಡ್ಡು ಅವಶ್ಯಕತೆ ಇದೆ ಅಂದ್ರೆ ಹೇಳಿ, ನಾನು ವೈಕುಂಠಕ್ಕೆ ಹೋಗಿ ಒಂದೇ ಒಂದು ಇಟ್ಕೆ ತಗೊಬರ್ತೀನಿ. ಒಂದ್ ಇಟ್ಕೆ ಕೊಂದ ಕೋಟಿ ಕೋಟಿ ಬ್ರಹ್ಮಾಂಡಗಳೇ ತಗೊಂಡ್ಬಿಡ್ಬೋದು. ಸೊ ಅಷ್ಟು ಐಶ್ವರ್ಯಶಾಲಿ ವೈಷ್ಣವಗಳು. ಆದ್ರೆ ತೋರ್ಸ್ಕೊಡಲ್ಲ ಅಷ್ಟೇ, ತೋರ್ಸ್ಕೊಳಲ್ಲ ಅಷ್ಟೇ ಅವ್ರು ಬಂದು.
ಸೊ ಯಾವ ತರ ವೃಂದಾವನದಲ್ಲಿ ಗೋಪಿಗಳೆಲ್ಲ ಏನ್ ಮಾಡ್ತಾ ಇರ್ತಾರೆ, ಅಲ್ಲಿರೋದು ಏನು ಚಿಂತಾಮಣಿ ಪ್ರಕರಣ ಸದ್ಮಸು ಕಲ್ಪವೃಕ್ಷ ಲಕ್ಷಾವೃತೇಶು ಸುರಭಿ ಪಾಲಯಂತಂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ. ಅಲ್ಲಿರೋದೆಲ್ಲ ಏನು ಕಲ್ಪವೃಕ್ಷನೇ, ಅಲ್ಲಿರೋದೆಲ್ಲ ಚಿಂತಾಮಣಿನೇ. ಆದ್ರೆ ನಾವು ಗೋಪಿಕಲ ಅವ್ರ ಹತ್ರ ಏನಾದ್ರು ದುಡ್ಡು ಬೇಕು ಅಂತ ಕೇಳಿದ್ರೆ ಏನು, ಕಲ್ಪವೃಕ್ಷ ಹತ್ರ ಹೋಗಿ ಅದ್ ಬೇಕು ಇದ್ ಬೇಕು ಅಂತ ಏನಾದ್ರು ಕೇಳಿದ್ರೆ ಏನು, ಅದರಿಂದ ಹೂವ ಕಲ್ಪವೃಕ್ಷನಿಂದ ಹೋಗ್ಬಿಟ್ಟು ಏನು ಅದ್ ಬೇಕು ಇದ್ ಬೇಕು ಅಂತ ಕೇಳಿಲ್ಲ. ಅದ್ರಲ್ಲಿ ಹೂವ ಬಂದ್ರೆ ಹೂವನು ತಗೊಂಡ್ಬಿಟ್ಟು ಕಿವಿ ಏನು ಸೊ ಆ ಹೂವಲ್ಲಿ ತಗೊಂಡ್ಬಿಟ್ಟು ಏನ್ ಮಾಡ್ತಾರೆ, ಅಲಂಕರಣ ಮಾಡ್ಕೋದು. ಯಾಕೆ? ಕೃಷ್ಣನ್ಗೆ ಚೆನ್ನಾಗಿರ್ಲಿ ಅಂತ. ಆ ಚಿಂತಾಮಣಿದಲ್ಲಿ ಇದ್ರೂ ಅದ್ರ ಹತ್ರ ಹೋಗಿ ಏನು ಕೇಳಿಲ್ಲ. ಅವ್ರಿಗೆ ಅದ್ರಲ್ಲಿ ಏನು ಆಸೆನೇ ಇಲ್ಲ. ಅವ್ರಿಗೆ ಆಸೆ ಇರೋದು ಒಂದೇ ಒಂದು ಏನು, ಭಗವಂತನ ಸೇವೆ ಆಗ್ಬೇಕಷ್ಟೇ. ಅದೇ ತರನೇ ವೈಷ್ಣವಗಿದ್ರಿಂದ ನಮ್ಮಿಂದ ಏನು ಬೇಕೇ ಬೇಕಾಗಿಲ್ಲ. ಆದ್ರೆ ಒಂದೇ ಒಂದು ಆಸೆ, ನಮ್ನ ಹೆಂಗಾದ್ರೂ ಉದ್ಧಾರ ಮಾಡ್ಲೇಬೇಕು ಅಂತ, ಉದ್ಧಾರ ಮಾಡ್ಲೇಬೇಕು ಅಂತ ಒಂದೇ ಒಂದು ಆಸೆನಿಂದ ಮಾತ್ರನೇ ಅವ್ರು ನಮ್ಮ ಹತ್ರ ಈ ತರ ಇಲ್ಲಿ ಸೊ ಈ ತರ ಸೇವೆ ತಗೊಳೋ ತರ, ಅವ್ರಿಗೆ ಏನಾದ್ರು ಒಂದು ಬೇಕು ಅನ್ನೋ ತರ ಲೀಲೆ ಮಾಡೋದದು, ಲೀಲೆ ಮಾಡೋದಷ್ಟೇ. ಅವ್ರಿಗೂ ಏನೋ ಒಂದು ಶರೀರ ನೋವು ಪಡೋ ತರ, ಇಲ್ಲಾಂದ್ರೆ ಅವ್ರಿಗೂ ಏನಾದ್ರು ಹೊಟ್ಟೆ ಹಸಿ ತರ, ಇಲ್ಲಾಂದ್ರೆ ಅವ್ರಿಗೂ ವಯಸ್ಸಾಗಿರೋ ತರ ಅವ್ರು ಬಂದು ಅದು ಲೀಲೆ ಅದಷ್ಟೇ. ಆಚಾರ್ಯ ಮಾಂ ವಿಜಾನ್ಯ ನ ಅವಮಾನ್ಯತ ಕರ್ಹಿಚಿತ್ ನ ಮರ್ತ ಬುದ್ಧಿ ಆಸೂಯೇತ ಸರ್ವ ದೇವ ಮಯೋ ಗುರು. ಸ್ವಯಂ ಭಗವಂತ ಹೇಳ್ತಾರೆ ಏನು, ಆಚಾರ್ಯ ಮಾಂ ವಿಜಾನೀಯ ನ ಅವಮಾನ್ಯತ ಕರ್ಹಿಚಿತ್. ಅರೆ ಯಾರ್ಯಾರು ಸೊ ಈ ತರ ವೈಷ್ಣವರು ಇದ್ದಾರೋ, ಗುರು ಇದ್ದಾರೋ, ಅವ್ರು ಬಂದು ಅವ್ರ ನನ್ ಸ್ವರೂಪನೇ ಅಂತ ತಿಳ್ಕೊ. ಅವ್ರ ನನ್ ಸ್ವರೂಪನೇ ಅಂತ ತಿಳ್ಕೊ. ಅವ್ರನ್ನ ಯಾವಾಗ್ಲೂ ಅವಮಾನ ಮಾಡ್ಬೇಡ. ನಾ ಮರ್ತ ಬುದ್ಧಿಯ ಆಸೂಯೇತ, ಅವ್ರನ್ನ ಮತ್ತೆ ಸಾಧಾರಣ ಮನುಷ್ಯ ತರ ಕೂಡ ನೋಡ್ಬೇಡ. ಸಾಧಾರಣ ಮನುಷ್ಯ ತರ ಕೂಡ ನೋಡ್ಬೇಡ ಅವ್ರನ್ನ. ಯಾಕೆ? ಭಗವಂತನ ಪೂರ್ಣ ಶಕ್ತಿ. ಸೊ ಭಗವಂತ ಬಂದು ಎಲ್ಲಾ ಶಕ್ತಿನೂ ಕೊಟ್ಟಿರ್ತಾರೆ ಆ ಸಾಧುಗೆ. ಭಗವಂತನಿಗೆ ಏನೇನ್ ಗುಣಗಳಿದೆಯೋ, ಭಗವಂತನಿಗೆ ಏನೇನ್ ಶಕ್ತಿ ಇದೆಯೋ ಎಲ್ಲಾ ಶಕ್ತಿನೂ ಆ ಸಾಧುಗೂ ಇದೆ. ಆದ್ರೆ ಭಗವಂತ ಬಂದು ತೋರ್ಸ್ಕೊಂತಾರೆ, ಸಾಧು ತೋರ್ಸ್ಕೊನಲ್ಲ ಅಷ್ಟೇ. ಭಗವಂತನಿಗೆ ಏನೇನ್ ಗುಣಗಳಿದೆಯೋ, ಭಗವಂತನಿಗೆ ಎಷ್ಟೆಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿನೂ ಆ ಸಾಧುಕಿದೆ. ಭಗವಂತ ತೋರ್ಸ್ಕೊಂತಾನೆ, ಭಗವಂತ ಭಕ್ತರು ತೋರ್ಸ್ಕೊಳಲ್ಲ. ಆದ್ರೆ ಒಂದೇ ಒಂದು ಗುಣ ಮಾತ್ರ ಭಗವಂತ ಕೊಡಲ್ಲ, ಏನು? ಎಂಜಾಯ್ ಮಾಡೋ ಗುಣ ಭಗವಂತನಿಗೆ ಕೊಂತಾನೆ. ಎಂಜಾಯ್ ಸೊ ಸೇವೆ ಮಾಡೋ ಗುಣ ಬಂದು ಯಾರು ಕೊಡ್ತಾರೆ? ಭಕ್ತರು ಕೊಡ್ತಾರೆ. ಅದು ಮಾತ್ರ ವ್ಯತ್ಯಾಸ ಇರುತ್ತೆ ಅಷ್ಟೆ. ಆತರ ಭಗವಂತನಿಗೆ ಏನು ಬೇಕಾಗಿಲ್ಲ, ಏನು ಇದ್ ಮಾಡ್ಲಿಲ್ಲ. ಸೊ ಸೇವೆ ಅನ್ನೋದು ಯಾವಾಗ ನಾವು ಒಂದು ಸಂಬಂಧ ಜ್ಞಾನ ಯಾವಾಗ ಉದಿತ ಆಗುತ್ತೋ ಆವಾಗ್ಲೇನೆ ಸೇವೆ ಅನ್ನೋದು ಸ್ಟಾರ್ಟ್ ಆಗೋದು. ಅಷ್ಟವರೆಗೂ ಸೇವೆ ಕ್ರಿಯೆನೇ ನಾನು ನಡೆಯೋದು. ಅಷ್ಟವರೆಗೂ ನಾವು ಬಂದು ಆವಾಗ ಭಜನೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಾವು ಇದುವರೆಗೂ ಇವಾಗ ಮಾಡ್ತಾ ಇರೋದೆಲ್ಲ ಭಜನೆ ಕ್ರಿಯೆ ಅಷ್ಟೇ. ಸೊ ಇಲ್ಲೇನಾಗುತ್ತೆ, ದಾಸ್ಯ ಸಖ್ಯ ವಾತ್ಸಲ್ಯ ಮಾಧುರ್ಯ, ಇದರಲ್ಲಿ ಯಾವ ತರ ಅವರಿಗೆ ಯಾವ್ದೋ ಒಂದು ಭಾವದಲ್ಲಿ ಪ್ರವೇಶ ಮಾಡ್ತಾರೆ. ಅವ್ರ ಸ್ವರೂಪ ಏನಿದೆಯೋ ಅದರಲ್ಲಿ ಅವರು ಪ್ರವೇಶ ಮಾಡ್ತಾರೆ. सो मधुर इनमें से किसी एक रस में नित्य स्थित होकर नवनयवन अनुराग के द्वारा पग पग पर पूर्णामृत का रसास्वादन करता है. ಅವಾಗ ಪ್ರವೇಶ ಮಾಡಿದ್ಮೇಲೆ ಏನ್ ಮಾಡುತ್ತೆ, ಅವಾಗೆಲ್ಲ ನವ ಯಾಗ ಕಾಣಿಸುತ್ತೆ. ಒಂದೊಂದು ಪದದಲ್ಲಿ ಏನಾಗುತ್ತೆ, ಒಂದೊಂದು ಸ್ಟೆಪ್ಸ್ ದಲ್ಲಿ ಪೂರ್ಣ ಅಮೃತನ ಆಸ್ವಾದನೆ ಮಾಡ್ತಾರೆ. ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಆನಂದಾಂಬುದಿ ವರ್ಧನಂ. ಆಮೇಲೆ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ. ಯಾವಾಗ ಬಂತು ಅದ್ ಸಂಬಂಧ ಜ್ಞಾನ ಉದಿತ ಆಗುತ್ತೋ ಅವಾಗ ಯಾವ ತರ ನಾಮ ಬರುತ್ತೆ, ಶುದ್ಧ ನಾಮ ಬರುತ್ತೆ ಅವಾಗ. ಅವಾಗ ಏನಾಗುತ್ತೆ, ಒಂದೊಂದು ಸೆಕೆಂಡ್ ಒಂದೊಂದು ಕ್ಷಣಕ್ಕೂ ಒಂದೊಂದು ನಾಮಕ್ಕೂ ಆ ತರ ನಾಮ ನಾನು ತಗೋನೇ ಇಲ್ಲ. ಇವಾಗ ಕೃಷ್ಣ ಅಂತೇಳಿ ಮತ್ತೆ ಇನ್ನೊಂದು ನೆಕ್ಸ್ಟ್ ಕೃಷ್ಣ ಅನ್ನೋ ನಾಮಕ್ಕೆ ಇನ್ನೇನಾಗುತ್ತೆ, ಇನ್ನೂ ಜಾಸ್ತಿ ರುಚಿ ಆಗುತ್ತೆ. ಅವಾಗ ನಿಮ್ಗೆ ಅನ್ಸುತ್ತೆ, ಅರೆ ಈ ತರ ಕೃಷ್ಣ ಅನ್ನೋ ನಾಮ ಇಷ್ಟು ರುಚಿ ಇದೆಯಾ. ಒಂದೊಂದ್ ಸತಿಗೂ ಇನ್ನು ಟೇಸ್ಟ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಯಾತರ ರಾಧಾರಾಣಿ ಬಂದು ಕೃಷ್ಣನ್ ನೋಡ್ತಾರೆ, ಮತ್ತೆ ಆಮೇಲೆ ಬಂದು ಏನ್ ಮಾಡ್ತಾರೆ, ಮತ್ತೆ ಇನ್ನೊಂದ್ಸತಿ ಕೃಷ್ಣ ನೋಡಾಗ ಇವ್ರು ಯಾರು ಇವ್ರು ಮತ್ತೆ ನೆಕ್ಸ್ಟ್ ಸತಿ ನೋಡಾಗ ಮತ್ತೆ ಇನ್ನು ಕೃಷ್ಣ ಇನ್ನು ಯಾರು ಇವರು. ಯಾಕೆ? ಇದ್ರ ಮುಂಚೆ ನೋಡಿದ ಕೃಷ್ಣ ಇವಾಗಿರೋ ಕೃಷ್ಣ ಆತರ ಇಲ್ಲ, ಒಂದೇ ತರ ಇಲ್ಲ. ಸೊ ಇವಾಗ ಇದ್ರ ಮುಂಚೆ ನೋಡಿದ ಕೃಷ್ಣ ಮತ್ತೆ ನೆಕ್ಸ್ಟ್ ಇನ್ನೊಂದ್ ಸೆಕೆಂಡ್ ನೋಡೋ ಕೃಷ್ಣ, ಇಲ್ಲಾಂದ್ರೆ ನೆಕ್ಸ್ಟ್ ಇನ್ನೊಂದು 1/2 hour ಆದ್ಮೇಲೆ ನೋಡೋ ಕೃಷ್ಣ ಒಂದೇ ತರ ಇರಲ್ಲ.
ಆ ಏನಾಗ್ತಾ ಇರುತ್ತೆ, ಆ ಸೌಂದರ್ಯ ಮಾಧುರ್ಯ ಅನ್ನೋದು ಜಾಸ್ತಿ ಆಗ್ತಾನೆ ಆಗ್ತಾನೆ ಇರುತ್ತೆ. ಆ ಲಲಿತಾ ಕೇಳ್ತಾಳೆ, ನೀ ಕೃಷ್ಣ ನಿನ್ ಗೊತ್ತಿಲ್ವೇ, ಇದ್ರ ಮುಂಚೆ ನೋಡಿಲ್ವೇ ನೀ ಹುಡುಗನ್ನ? ಇಲ್ಲ, ರಾಧಾರಾಣಿ ಹೇಳ್ತಾರೆ ನಾನ್ ನೋಡ್ಲಿಲ್ಲ. ರಾಧಾರಾಣಿ ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದಾಳೆ. ನಾನ್ ನಿಜವಾಗ್ಲೂ ನೋಡ್ಲಿಲ್ಲ. ಯಾಕೆ ಆ ಮಾಧುರ್ಯ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ, ಮಾಧುರ್ಯ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಅದೇ ತರ ನಾಮನು ಇವಾಗ ಕೃಷ್ಣ ಅಂತೇಳಿ ಮತ್ತೆ ಇನ್ನೊಂದ್ಸತಿ ಕೃಷ್ಣ ಅನ್ನೋ ಏನಾಗ ನಾಮ ಯಾವ ತರ ಇರುತ್ತೆ, ಹೊಸಾಗೆ ಅನಿಸುತ್ತೆ ಅವಾಗ, ಹೊಸಾಗೆ ಅನಿಸುತ್ತೆ ಅವಾಗ. ಮತ್ತೆ ಇನ್ನೊಂದ್ಸತಿ ನಾಮ ತಗೋನವಾಗ ಅದ್ರಿಗೆ ರೂಪ ಗೋಸ್ವಾಮಿ ಹೇಳ್ತಾರೆ ತಾನೆ, ತುಂಡೆ ತಾಂಡ ವಿನೀರತಿಂ ವಿತುನತೆ ತುಂಡಾವಲಿ ಲಬ್ಧಯೇ ಕರ್ಣ ಕ್ರೋಧಗತಂ ವಿನೀಕತಯತೆ ಕರ್ಣಾರ್ಬುದ ಅಭ್ಯಸ್ಪೃಹಂ ಚೇತ ಪ್ರಾಂಗಣ ಸಂಘಿನಿ ವಿಜಯತೆ ಸರ್ವೇಂದ್ರಿಯಾನಾಂ ಕೃತಾಂ ನೋ ಜಾನೆ ಜನಿತರಾಮೃತೆ ಕೃಷ್ಣೇತಿ ವರ್ಣದ್ವಯಿ. ಅರೇ ತುಂಡೆ ತಾಂಡೆ ವಿನೀರತಿಂ ವಿತುನತೆ ತುಂಡಾವಲಿ ಲಬ್ಧಯೇ. ಯಾವಾಗ ನಾಮ ಜಿಫಾ ಮೇಲೆ ನೃತ್ಯ ಮಾಡುತ್ತೋ ಅವಾಗ ಯಾವ ತರ ಅನ್ಸುತ್ತೆ ನನಗೆ, ಅರೆ ಒಂದು ನಾಲ್ಗೆ ನನಗೆ ಏನಕ್ಕೆ ಸಾಕಾಗುತ್ತೆ? ಸಾವಿರಾರು ನಾಲ್ಗೆ ಬೇಕು ನನ್ಗೆ. ನಾಮ ಕೇಳುವಾಗ ಒಂದು ನಾಲ್ಗೆ ನನ್ಗೆ ಸಾಕಾಗಲ್ಲ, ಸಾವಿರ ನಾಲ್ಗೆ ಬೇಕು ನನ್ಗೆ. ಅವ್ರು ಯಾವ ರಸದಲ್ಲಿದ್ದಾರೋ ಅಷ್ಟು ಅಮೃತನ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಶಾಂತದಲ್ಲಿರೋರ್ಕಿಂತ ದಾಸ್ಯದಲ್ಲಿರೋರು ಆ ನಾಮ ರುಚಿ ಇನ್ನೂ ಜಾಸ್ತಿ ಇರುತ್ತೆ. ಆ ದಾಸ್ಯದಲ್ಲಿರೋರ್ಕಿಂತ ಇನ್ನೂ ಸಖ್ಯದಲ್ಲಿರೋರ್ಗೆ ಆ ನಾಮದ ಮೇಲೆ ರುಚಿ ಇನ್ನೂ ಜಾಸ್ತಿ ಆಗಿರುತ್ತೆ. ದಾಸ್ಯದವ್ರಿಗಿಂತ ಇನ್ನೂ ವಾಸ್ಯದಲ್ಲಿರೋರ್ಗೆ ಇನ್ನೂ ಜಾಸ್ತಿ ಆಗಿರುತ್ತೆ ಆ ನಾಮದ ರುಚಿ. ಮಾಧುರ್ಯದಲ್ಲಿರೋರ್ಗೆ ಹೇಳೋ ಅವಶ್ಯಕತೆನೇ ಇರಲ್ಲ ನಾಮ ಎಷ್ಟು ರುಚಿ ಇರುತ್ತೆ ಅಂತ. ಅದ್ರಿಗೆ ರೂಪ ಗೋಸ್ವಾಮಿ 2 ನಾಮ, ಅದ್ರಿಗೆ ಹರಿದಾಸ್ ಠಾಕೂರ್ ಯಾವಾಗ ಬಂದು ನಾಮಾಚಾರ್ಯ ಅಂತ ಮಹಾಪ್ರಭು ಸ್ವಾಮಿ ಹೇಳಿದ್ರು. ಆದ್ರೆ ಯಾವಾಗ ರೂಪ ಗೋಸ್ವಾಮಿ ಈ ಶ್ಲೋಕನ ವರ್ಣನೆ ಮಾಡಿದ್ರು ಅವಾಗ ಹರಿದಾಸ್ ಠಾಕೂರ್ ನೃತ್ಯ ಮಾಡೋ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅರೆ ನಾನು ಈ ತರ ನಾಮಗೆ ಅರ್ಥ ನಾನು ಕೇಳಿದ್ದೇ ಇಲ್ಲ. ಯಾಕೆ ಕೇಳಿದ್ದೇ ಇಲ್ಲ? ಯಾಕಂದ್ರೆ ಆ ರೂಪ ಗೋಸ್ವಾಮಿ ವರ್ಣನೆ ಮಾಡಿದ್ರಲ್ಲಿ ಆ ಮಾಧುರ್ಯ ಪ್ರೇಮ ಇದೆ. ಮಾಧುರ್ಯ ಪ್ರೇಮ ಕಾರಣದಿಂದ ಆ ತರ ಕೇಳಿದ್ದೇ ಇಲ್ಲ. ಸೊ ಅದೇ ತರನೇ ಯಾವ ತರ ಬಂದು ಅದಕ್ಕೆ ತಾನೆ. ಸೊ ಒಂದೊಂದ್ ಕ್ಷಣ ಏನಾಗುತ್ತೆ, ಆ ನಾಮದ ಮೇಲೆ ಇನ್ನೂ ರುಚಿ ಜಾಸ್ತಿ ಆಗ್ತಾ ಇರುತ್ತೆ, ಹೊಸಾಗಿ ಅನಿಸ್ತಾ ಇರುತ್ತೆ. ಒಂದೊಂದು ನಾಮಕ್ಕೂ ಯಾವ ತರ ಇರುತ್ತೆ, ಆ ಬ್ರಹ್ಮಾನಂದ ಕೂಡ ತುಚ್ಛವಾಗಿ ಅನಿಸುತ್ತೆ. ಬ್ರಹ್ಮಲೋಕದಲ್ಲಿ ಬ್ರಹ್ಮಾನಂದನೇ ತುಚ್ಛವಾಗಿ ಅನಿಸುತ್ತೆ, ಇನ್ನು ಬ್ರಹ್ಮಲೋಕದಲ್ಲಿರೋ ಸಂತೋಷ ಏನಿದೆ? ಬ್ರಹ್ಮಲೋಕದಲ್ಲಿರೋ ಸಂತೋಷ ಆ ತರ ತುಚ್ಛವಾಗಿ ಅನಿಸುತ್ತೆ, ಮತ್ತೆ ಇನ್ ಸ್ವರ್ಗಲೋಕದಲ್ಲಿರೋ ಸಂತೋಷ ಇನ್ನೇನಿರುತ್ತೆ? ಸ್ವರ್ಗಲೋಕದಲ್ಲಿರೋ ಸಂತೋಷನೇ ತುಚ್ಛವಾಗಿ ಅನಿಸ್ತಾರೆ, ಇನ್ನು ಭೂಲೋಕದಲ್ಲಿರೋ ಸಂತೋಷ ಇನ್ನೇನ್ ಅನಿಸುತ್ತೆ? ಅವ್ರ ಆಕರ್ಷಣೆ ಕೂಡ ಮಾಡಕ್ಕಾಗಲ್ಲ, ಆ ಕಡೆ ತಿರುಗ್ಕೊಡೋದಲ್ಲ ಅವರು. ಅಷ್ಟು ಆನಂದ ನಾಮದಲ್ಲಿ ಅನುಭವ ಮಾಡ್ತಾ ಇರ್ತಾರೆ. ಅದ್ರಿಗೆ ತಾನೇ ಮಾಧವೇಂದ್ರ ಪುರಿ ಏನ್ ಮಾಡ್ತಾ ಇದ್ರು, ಏನು ಬೇಕಾಗಿರ್ಲಿಲ್ಲ. ಅನ್ಕೊಬಹುದು ಸಾಧುಗೆ ಸೇವೆ ಮಾಡ್ತಾ ಇದ್ದೀನಿ ಅಂತ. ಅರೆ ಮಾಧವೇಂದ್ರ ಪುರಿಗೆ ಏನು ಸೇವೆ ಬೇಕಾಗುತ್ತೆ ನಿಮ್ಮಿಂದ? ಏನ್ ಬೇಕಾಗಿತ್ತು? ಅವ್ರಿಗೇನ್ ಆಹಾರ? ಕೃಷ್ಣ ಭಕ್ತಿನೇ ಅವರ ಆಹಾರ. ಅವ್ರ ಶರೀರದಲ್ಲಿ ಸ್ವಯಂ ಕೃಷ್ಣ ವಿಹಾರ ಮಾಡೋರು. ಅವ್ರ ಶರೀರದಲ್ಲಿ ಸ್ವಯಂ ಕೃಷ್ಣ ವಿಹಾರ ಮಾಡೋರು. ಅವ್ರ ಕೃಷ್ಣ ಭಕ್ತಿ ಅನ್ನೋದೇ ಆಹಾರ. ಅವ್ರಿಗೇನ್ ಊಟ ಕೊಡ್ತೀರಾ? ಯಾವಾಗ ತಿಂತಾರೆ? ಅವ್ರು ತಿನ್ನೋದೇ ಇಲ್ಲ. ಅವರು ಅಯಾಚಕ ವೃತ್ತಿ. ಯಾರಾದ್ರೂ ಅವ್ರನ್ನ ಹುಡ್ಕೊಬಂದು ಯಾರಾದ್ರೂ ಕೊಟ್ರೆ ಅವ್ರು ಸ್ವೀಕಾರ ಮಾಡ್ತಾರೆ, ಇಲ್ಲಾಂದ್ರೆ 1 ವಾರ ಆಗಿರ್ಲಿ 1 ತಿಂಗಳಾಗಿರ್ಲಿ ಏನು ಸ್ವೀಕಾರ ಮಾಡಲ್ಲ, ಹಂಗೆ ಇರ್ತಾರೆ. ಅವ್ರಿಗೇನ್ ಆಹಾರ ಬೇಕಿತ್ತು? ಅಂತವ್ರು ನೀವೇನ್ ಸೇವೆ ಮಾಡಕ್ಕಾಗುತ್ತೆ? ನರೋತ್ತಮ್ ದಾಸ್ ಠಾಕೂರ್ ಅದ್ರ ತಾನೇ ನೋಡ್ತಾ ಇದ್ದಿದ್ದು. ಲೋಕನಾಥ್ ದಾಸ್ ಗೋಸ್ವಾಮಿ ಹತ್ರ ಹೋದ್ರು ದೀಕ್ಷಾ ಕೊಡಿ ಅಂತ. ಆದ್ರೆ ಲೋಕನಾಥ್ ದಾಸ್ ಗೋಸ್ವಾಮಿ ಏನ್ ಮಾಡಿದ್ರು? ದೀಕ್ಷೆನೆ ಕೊಟ್ಟಿಲ್ಲ. ಅರೆ ನನಗೆ ಇವ್ರಿಗೆ ಮತ್ತೆ ವೈಷ್ಣವರು ಪ್ರಶ್ನೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಸೇವೆ ಮಾಡ್ಬೇಕು. ಇವ್ರಿಗೆ ಯಾವ ತರ ಸೇವೆ ಮಾಡ್ಲಿ ಹುಡುಕ್ತಾ ಇರ್ತಾರೆ. ಅರೆ ಹುಡುಕಿ ಅವ್ರು ಏನು ಸೇವೆ ಮಾಡೋ, ನನಗೇನು ಸೇವೆನೇ ಮಾಡಕ್ಕಾಗಲ್ಲ, ಆ ತರ ಬಂದ್ಬಿಡ್ತಾರೆ. ಯಾಕೆ? ಅವ್ರಿಗೇನು ಬೇಕೇ ಬೇಕಾಗಿಲ್ಲ, ಅವ್ರಿಗೇನು ಸೇವೆನೇ ಬೇಕಾಗಿಲ್ಲ. ಯಾರು ಏನಿಂದನೂ ಅವ್ರಿಗೇನು ಬೇಕಾಗಿಲ್ಲ. ಮತ್ತೆ ನಾನು ಹೋಗಿ ಏನಕ್ಕೆ ಅವ್ರು ಸೇವೆ ಮಾಡ್ಲಿ? ಯಾವ ತರ ಸೇವೆ ಮಾಡ್ಲಿ? ಆಮೇಲೆ ಯೋಚನೆ ಮಾಡಕ್ತಾನೆ ಅವ್ರು ಮಲನ್ ತ್ಯಾಗ ಮಾಡಿದ್ನ ಅದನ್ನ ಕ್ಲೀನ್ ಮಾಡಿದ್ಮೇಲೆ ಅವ್ರು ಸಂತುಷ್ಟಿಯಾಗಿ ಇದ್ ಮಾಡ್ತಾರಲ್ವಾ. ಸೊ ಸಾಧುಗೆ ಏನು ಸೇವೆ ಬೇಕಾಗಿಲ್ಲ. ಮಾಧವೇಂದ್ರ ಪುರಿ ಏನ್ ಮಾಡ್ತಾ ಇದ್ರು? ಯಾವಾಗ್ಲೂ ಬಂದು ಏನ್ ಮಾಡ್ತಾ ಇದ್ರು? ಕೀರ್ತನ ಮಾಡ್ತಾ ಇದ್ರು. ಮಾಧವೇಂದ್ರ ಪುರಿ ಯಾವಾಗ್ಲೂ ಏನ್ ಮಾಡ್ತಾ ಇದ್ರು? ಕೀರ್ತನ ಮಾಡ್ತಾ ಇದ್ರು. ಏನ್ ಮಾಡಿದ್ರು? ಒಂದೊಂದು. ಸೊ ಅವ್ರಿಗೆ ಆನಂದ ಸಿಗ್ದಿರ ಇದ್ರೆ, ಅವ್ರಿಗೇನು ಅದನ್ನಲ್ಲಿ ಏನ್ ರಸ ಸಿಗ್ದಿರ ಇದ್ರೆ ಮತ್ತೆ ಎಷ್ಟಂತ ಕೀರ್ತನ ಮಾಡಕ್ಕಾಗುತ್ತೆ?
ಮಾಡಕ್ಕಾಗಲ್ಲ. ಇವಾಗ ಎಕ್ಸಾಂಪಲ್ ನಾವೇ ತಗೊಳ್ಳಿ, 1 hour ಕುತ್ಕೊಂಡು 1 hour ಚಾಂಟಿಂಗ್ ಮಾಡಿ ಒಂದೇ ಜಾಗದಲ್ಲಿ ಆಗಲ್ಲ, ಬೋರ್ ಹೊಡೆದು ಬಿಡುತ್ತೆ. ಈಗ ಮಾಧವೇಂದ್ರ ಗುರಿಗೆ ಬೋರ್ ಹೊಡುತ್ತೇನೋ, ಯಾಕಂದ್ರೆ ನಮಗೆ ಯಾಕೆ ಬೋರ್ ಹೊಡಿತಾ ಇದೆ ಅಂದ್ರೆ ನಾವ್ ಇನ್ನೂ ಅದ್ರಲ್ಲಿ ಏನೂ ಆಸ್ವಾದನೆ ಮಾಡ್ತಾ ಇಲ್ಲ. ನಮ್ ಕಹಿಯಾಗಿದೆ ನಮಗಂತೂ ನಾನು ಅದನ್ನಲ್ಲಿ ಏನು ಆಸ್ವಾದನೆ ಮಾಡ್ತಾ ಇಲ್ಲ, ಯಾಕಂದ್ರೆ ನಾವ್ ರುಚಿ ಇಲ್ಲ, ನಮ್ಗೆ ಏನು ಆಸ್ವಾದನೆ ಇಲ್ಲ. ಆದ್ರೆ ಮಾಧವೇಂದ್ರಪುರಿ ಆತರ ಇಲ್ಲ. ಸೊ ನಾವು ಬಂದು ಇಲ್ಲಿ ಭೌತಿಕ ಲೋಕದಲ್ಲಿ ಏನು ತಗೊಳ್ಳಿ, ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿರುತ್ತೆ, ಹೋಗ್ತಾ 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 ಸಂತೋಷ ಅನ್ನೋದು ಕಡಿಮೆ ಆಗ್ತಾ 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 ಹೋಗ್ತಾ ಇರುತ್ತೆ. ಕಡಿಮೆ ಅನ್ನೋದು ಒಬ್ಬರಿಗೆ ಜಾಮೂನ್ ಅಂದ್ರೆ ಇಷ್ಟ, 1 ತಿಂತಾರೆ, 2 ತಿಂತಾರೆ, 3 ತಿಂತಾರೆ, 10 ತಿಂತಾರೆ, 15 ತಿಂತಾರೆ, 20 ತಿಂತಾರೆ. ಆಮೇಲೆ ಆ ಟೇಸ್ಟ್ ಅನ್ನೋದು, ಆ ರುಚಿ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ, ಜಾಸ್ತಿ ಹೋಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. 50 ತಿಂತಾರೆ, ಮತ್ತೆ ಇನ್ ತಿನ್ನಕ್ಕಾಗುತ್ತಾ? ತಿನ್ನಕ್ಕಾಗಲ್ಲ, ಯಾಕಂದ್ರೆ ರುಚಿ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾ ಚೆನ್ನಾಗಿರುತ್ತೆ ಭೌತಿಕ ಲೋಕದಲ್ಲಿ, ತುಂಬಾ ಚೆನ್ನಾಗಿದೆ, ಒಂದು ಮೊಬೈಲ್ ಇಸ್ಕೊಂತಾರೆ, ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿದೆ, ಆ ಮೊಬೈಲ್ ಹಿಡ್ಕೊಂಡಿರ್ತಾರೆ. 1 ವಾರ ಆದ್ಮೇಲೆ ಏನಿದೆ ಇದ್ರಲ್ಲಿ ಬೋರ್ ಹೊಡೆದ್ ಬಿಡುತ್ತೆ. ಏನೇ ಆಗಿಲ್ಲ, ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ಭೌತಿಕ ಲೋಕದಲ್ಲಿ. ಆದ್ರೆ ಅಲ್ಲಿ ಹೋಗ್ತಾ ಹೋಗ್ತಾ ಯೂಸ್ ಮಾಡ್ತಾ 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 ಬೋರ್ ಆಗ್ಬಿಡುತ್ತೆ. ಇಲ್ಲಿ ಆದ್ರೆ ಆಧ್ಯಾತ್ಮಿಕ ಇದ್ರ ಡೆಡ್ ಆಪೋಸಿಟ್. ಆಧ್ಯಾತ್ಮಿಕ ಅನ್ನೋದು ಇದ್ರ ಡೆಡ್ ಆಪೋಸಿಟ್. ಒಂದೊಂದು ಕ್ಷಣಕ್ಕೂ ಇಲ್ಲಿ ಕಡಿಮೆ ಆಗ್ತಾ ಇರುತ್ತೆ, ಅಲ್ಲಿ ಒಂದೊಂದು ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲಿ ನಾವ್ ಏನೇ ಸಂತೋಷ ತಗೊಂಡ್ಲಿ, ಈ 5ನಿಂದ ಸಂತೋಷ ತಗೊಂತೀರಿ. ಏನು? ದೃಷ್ಟಿನಿಂದ ನೋಡೋದ್ರಿಂದ, ಸ್ಮೆಲ್ನಿಂದ, ರುಚಿನಿಂದ, ಸ್ಪರ್ಶದಿಂದ, ಮತ್ತೆ ಇನ್ನೇನು ಶಬ್ದದಿಂದ, ಇದನ್ನಲ್ಲಿ ನಾವು ಬಂದು ಸಂತೋಷ ತಗೊಂತೀರಿ. ಇದೇನು ಇದು ಭೌತಿಕ ಶರೀರದಿಂದ ನೀವು ಸಂತೋಷ ತಗೊಂಡು ಇದೇನಾಗುತ್ತೆ? ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ, ಆದ್ರೆ ಅಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ರಘುನಾಥ್ ದಾಸ್ ಗೋಸ್ವಾಮಿ ಯಾವ ತರ ಇದ್ರು ಅವ್ರು ಬಂದು? ನೆನ್ನೆಯಿಂದ ಹೇಳಿದ್ನಲ್ವಾ, ಭಜನೆ ಮಾಡ್ತಾ ಇರ್ತಾರೆ ಮನೆಯಲ್ಲಿ, ಆದ್ರೆ ಭಜನೆ ಮಾಡ್ತಾ 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 ಏನ್ ಮಾಡುತ್ತೆ? ಮನೇಲಿ ಇರಕ್ಕಾಗಲ್ಲ ಅವ್ರ ಕೈಯಲ್ಲಿ. ಎಷ್ಟು ಜಮೀನ್ದಾರ್ ಫ್ಯಾಮಿಲಿ, ಜಮೀನ್ದಾರ್ ಫ್ಯಾಮಿಲಿ ಮನೆಗ್ ಅಲ್ಲಿ ಬರ್ತಾರೆ. ಎಲ್ಲಿ ಬರ್ತಾರೆ? ಜಗನ್ನಾಥ್ಪುರದಲ್ಲಿ ಕಾಡಲ್ಲಿ ಓಡ್ ಬರ್ತಾರೆ, ರೋಡಲ್ಲಿ ಕಾಡಲ್ಲಿ ಓಡ್ ಬರ್ತಾರೆ. ಪಲ್ಲಕ್ಕಿದಲ್ಲಿ ಹೋಗೋರು ಇವ್ ಕಾಡಲ್ಲಿ ಓಡ್ ಬರ್ತಾರೆ, ಎಲ್ಲಿ ಮಲ್ಕೊಂಡಿಲ್ಲ, ಎಲ್ಲಿ ತಿಂದಿಲ್ಲ. 12 ದಿನದಲ್ಲಿ ಬರೀ 3 ದಿನ ಮಾತ್ರ ತಿಂದ್ರು, ಮಿಕ್ಕಿದ ದಿನ ತಿಂದೇ ಇಲ್ಲ. ಓಡ್ ಬರ್ತಾರೆ. ಎಲ್ಲ ಓಡ್ ಬಂದ್ರು ಪೂರಿದಲ್ಲಿ. ರಾಜಮೋಹನ್ ನಾರ್ಮಲ್ ರೋಡಲ್ಲಿ ಬಂದ್ರೆ ಮತ್ತೆ ನಮ್ಮ ಅಪ್ಪ ಹಿಡ್ಕೊ ಹೋಗ್ಬಿಡ್ತಾರೆ ಅಂತ. ಯಾಕಂದ್ರೆ ಯಾರ ರೋಡ್ ಬರ್ಲಿ ನಾ ಹಿಡ್ಕೊ ಹೋಗ್ಬಿಡ್ತಾರೆ. ಅದರಿಂದ ಒಂದೇ ಒಂದು ರೋಡ್ ಇರೋದು ಕಾಡಲ್ಲಿ, ಅದರಿಂದ ಆ ರೋಡಲ್ಲಿ ಬರ್ಬೇಕು. ಆ ರೋಡಲ್ಲಿ ಓಡ್ ಬರ್ತಾರೆ, ಪೂರಿಗೆ ಬರ್ತಾರೆ. ಪೂರಿಗೆ ಬಂದ್ಮೇಲೆ ಏನಾಯ್ತು? ಮಹಾಪ್ರಭು ಸ್ವರೂಪ ದಾಮೋದರ್ ಕಂಟ್ರೋಲ್ ಮಾಡ್ತಾರೆ. ಗೋವಿಂದ ಹತ್ರ ಹೇಳ್ತಾರೆ, ಅರೆ ನಾನು ತಿಂದಾದ್ಮೇಲೆ ನಾನು ಉಚ್ಚಿಷ್ಟ ತಗೋಗಿ, ಮಹಾಪ್ರಭು ಹೇಳ್ತಾರೆ ನಾನು ತಗೋಗಿ ಯಾರ ಕೊಡು? ದಾಸ್ ಗೋಸ್ವಾಮಿಗೆ ಕೊಡು, ರಘುನಾಥ್ ದಾಸ್ ಗೋಸ್ವಾಮಿಗೆ ಕೊಡು. ಸ್ವಲ್ಪ ದಿನ ತಗೊಂತಾ ಇರ್ತಾರೆ, ಪ್ರಸಾದ ತಗೊಂತಾ ಇರ್ತಾರೆ. ಪ್ರಸಾದ ಆಮೇಲೆ ಏನ್ ಅನ್ಸುತ್ತೆ ಅವ್ರಿಗೆ? ಇದು ನನಗೆ ವಿಷಯ ಅನಿಸ್ತಾ ಇದೆ. ಏನು ವಿಷಯ ಅನಿಸ್ತಾ ಇದೆ ನನಗೆ? ಇದು ಒಂದು ವಿಷಯ ಅಂದ್ರೆ ಏನು? ಭೋಗವಾಸನ. ಇದು ನನಗೆ ಭೋಗವಾಸನ ಅನಿಸ್ತಾ ಇದೆ. ಏನು ಭೋಗವಾಸನ ಅನಿಸ್ತಾ ಇರೋದು? ಮಹಾಪ್ರಭು ಉಚ್ಚಿಷ್ಟ ಭೋಗವಾಸನೆ ಅನಿಸ್ತಾ ಇದೆ ನನಗೆ. ಇದು ವಿಷಯ ನನಗೆ ಇದೆ ಅಂದ್ರೆ ಏನು? ಭಕ್ತಿದಲ್ಲಿ ನನ್ಗೆ ಆಟಂಕ, ಇದು ಭಕ್ತಿದಲ್ಲಿ ನನ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಏನು? ಮಹಾಪ್ರಭು ಉಚ್ಚಿಷ್ಟ ನನಗೆ ಏನಾಗ್ತಾ ಇದೆ? ನನಗೆ ಭಕ್ತಿದಲ್ಲಿ ಮುಂದೆ ಹೊಡಿಕೆ ಅಡಚಣೆ ಆಗ್ತಾ ಇದೆ. ಎಲ್ಲಾರು ಈ ತರ ಕೇಳಿದ ತಕ್ಷಣ ಶಾಕ್ ಆಗ್ಬಿಡ್ತಾರೆ. ಆದ್ರೆ ಮಹಾಪ್ರಭು ಸಂತೋಷ ಆಗ್ತಾರೆ. ಯಾಕೆ? ಯಾಕಂದ್ರೆ ಮಹಾಪ್ರಭು ತಿಂತಾರೆ. ಯಾಕೆ? ಎಕ್ಸಾಂಪಲ್ ಇವಾಗ ಏನಾದ್ರು ಸ್ವಲ್ಪ ತಿಂತಾರೆ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ 4 ಇಡ್ಲಿ 5 ಇಡ್ಲಿ ತಿಂತಾರೆ ಅಂತ ಇಟ್ಕೊಳ್ಳಿ. ಮಹಾಪ್ರಭು ತಿಂತಾ ಇದಾರೆ 5 ಇಡ್ಲಿ. ಮಹಾಪ್ರಭು ಕೆಪಾಸಿಟಿ 5 ಇಡ್ಲಿ. 5 ಇಡ್ಲಿ ಅವ್ರಿಗೆ ಬರೋದು. ಇವಾಗ ಏನಾಯ್ತು? ಇವಾಗ ರಘುನಾಥ್ ದಾಸ್ ಗೋಸ್ವಾಮಿ ಬಂದ್ಬಿಟ್ರು. ಇವಾಗ ಏನು? ಅವ್ರಿಗೊಂದ್ 2 ಇಡ್ಲಿ 3 ಇಡ್ಲಿ ಕೊಡ್ಬೇಕು ಅಂದ್ರೆ ಮಹಾಪ್ರಭು ಏನ್ ಅವ್ರು ತಿನ್ನೋದನ್ನ ಕಡಿಮೆ ಮಾಡ್ತಾ ಇದ್ದಾರೆ. ನನ್ಗೋಸ್ಕರ ಮಹಾಪ್ರಭು ತಿನ್ನೋದು ಕಡಿಮೆ ಮಾಡ್ತಾ ಇದ್ದಾರೆ. ಅದರಿಂದ ನಾನೇನ್ ಮಾಡ್ತಾ ಇದ್ದೀನಿ? ಸೇವೆ ಅವ್ರಿಂದ ನಾನು ಸೇವೆ ಮಾಡ್ತಾ ಇಲ್ಲ ಮಹಾಪ್ರಭುಗೆ, ನಾನು ಅವ್ರಿಂದ ಸೇವೆ ತಗೊಂತಾ ಇದ್ದೀನಿ. ಅದರಿಂದ ದಾಸ್ ಗೋಸ್ವಾಮಿ ಏನ್ ಮಾಡಿದ್ರು? ಆ ತ್ಯಾಗ ಮಾಡ್ಬಿಟ್ಟು ಟೆಂಪಲ್ ಮುಂದ್ಗಡೆ ಭಿಕ್ಷೆ ಮಾಡ್ತಾ ಇದಾರೆ. ಮತ್ತೆ ಇದು ಯಾಕೆ ಸ್ಟಾರ್ಟಿಂಗ್ ಅಲ್ಲೇ ಮಾಡ್ಲಿಲ್ಲ? ಸ್ಟಾರ್ಟಿಂಗ್ ಅಲ್ಲೇ ಯಾಕೆ ಮಾಡ್ಲಿಲ್ಲ ಅಂದ್ರೆ ಅವಾಗ ಅಷ್ಟು ಅಧಿಕಾರ ಇರ್ಲಿಲ್ಲ.
ಭಜನೆ ಮಾಡ್ತಾ 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 ಅಷ್ಟು ಅಧಿಕಾರ ಬಂತು. ಮತ್ತೆ ಮಾಡ್ತಾ 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 ಅಷ್ಟು ಅಧಿಕಾರ ಬಂತು. ಅಂದ್ರೆ ಆ ಭಜನೆದಲ್ಲಿ ಇನ್ನೂ ಆನಂದ ಜಾಸ್ತಿ ಆಯ್ತು. ಅದ್ರಗೋಸ್ಕರ ಏನ್ ಮಾಡಿದ್ರು, ಜಗನ್ನಾಥ್ ಪುರಿ ಟೆಂಪಲ್ ಅಲ್ಲಿ ಹೋದ್ರು. ಆಮೇಲೆ ಅಲ್ಲೇನಾಯ್ತು, ಭಿಕ್ಷೆ ಮಾಡ್ತಾ ಇದ್ರು. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಛತ್ರ ಹತ್ರ ಹೋದ್ರು. ಮಹಾಪ್ರಭು ಕೇಳ್ತಾರೆ, ಇವಾಗ ಎಲ್ಲಿ ಭೋಜನ ಮಾಡ್ತಾ ಇದ್ದಾನೆ, ಛತ್ರದಲ್ಲಿ ಮಾಡ್ತಾ ಇದ್ದಾನೆ. ಹಂಗಾದ್ರೆ ಯಾಕೆ ಬಿಟ್ಬಿಟ್ಟ? ದಾಸ್ ಗೋಸ್ವಾಮಿ ಹೇಳ್ತಾರೆ, ಇದು ವೇಶ್ಯ ವೃತ್ತಿ ನನ್ಗೆ. ಇವ್ರು ಬಂದು ಈ ವೇಶ್ಯ ಆತರ ಒಬ್ರಿಗೊಬ್ರಿಗೋಸ್ಕರ ನೋಡ್ತಾ ಇರ್ತಲ್ಲೋ, ಇವ್ರು ಇವತ್ತು ರಾತ್ರಿಗೆ ಇವ್ರು ಬರ್ತಾರ ಅಂತ ನೋಡ್ತಾ ಇರ್ತಾರೋ, ಅದೇ ತರ ನಾನು ನೋಡ್ತಾ ಇರ್ಬೇಕು. ಓ, ಇವ್ರು ಬಂದ್ ನಂಗೆ ದುಡ್ಡು ಕೊಡ್ತಾರ, ಇವ್ರು ಬಂದ್ ಕೊಡ್ತಾರ ಅಂತ ನೋಡ್ತಾ ಇರ್ಬೇಕು ನನ್ಗೆ. ಅದರಿಂದ ಇದು ನನ್ಗೆ ಸರಿ ಅನ್ಸಲಿಲ್ಲ. ಆಮೇಲೆ ಇದೋಯ್ತು. ಆಮೇಲೆ ಎಲ್ಲೋಯ್ತು, ಆಮೇಲೆ ಜಗನ್ನಾಥ್ ಪ್ರಸಾದ ಬಿಸಾಕಿದ್ರೆ ಅದನ್ನ ಎತ್ಕೊಂತೀನಿ ಅವ್ರು. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅದು ಬಿಟ್ಬಿಟ್ರು. ಏನ್ ಮಾಡ್ತಾ ಇದ್ರು, ಜಗನ್ನಾಥ್ ಪ್ರಸಾದ ಬಿಸಾಕ್ದ್ಮೇಲೆ ಹಸುಗಳೆಲ್ಲ ತಿಂದಿ, ಆಮೇಲೆ ಅದು ಕೂಡ ಸ್ಮೆಲ್ ನೋಡಲ್ಲ ಅಂತದನ್ನ ಎತ್ಕೊಂಡು ತೊಳ್ಕೊಂಡ್ ತಿಂತಾ ಇದ್ರು. ಎಲ್ಲಿ ಆ ತರ ಜಮೀನ್ದಾರ್ ಫ್ಯಾಮಿಲಿ. ಇಲ್ಲಿ ಈ ತರ ಬಂದು ಇವ್ರು ಮಾಡಾಕ ಅವ್ರಿಗೆ ನಿಜ. ಯಾಕೆ? ಅವ್ರಿಗೆ ಭಕ್ತಿದಲ್ಲಿ ಏನಾಗ್ತಾ ಇದೆ, ಆ ರಸ ಅನ್ನೋದು, ಆನಂದ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ತ್ಯಾಗ ಮಾಡ್ತಾ ಇದ್ದಾರೆ ಬಂದು ಇಲ್ಲಿ ಭೌತಿಕನ ತ್ಯಾಗ ಮಾಡ್ತಾ ಇದ್ದಾರೆ. ಆಮೇಲೆ ಏನ್ ಮಾಡಿದ್ರು, ವೃಂದಾವನಕ್ಕೆ ಹೋದ್ರು. ಅಲ್ಲೇನ್ ಮಾಡಿದ್ರು, ಅದು ಬಿಟ್ಬಿಟ್ಟು ಎಷ್ಟು ಒಂದು ಮಟಿಕೆ ಅಷ್ಟು ಮೊಸರು ತಿಂತಾ ಇದ್ರು ಅಷ್ಟೇ. ಒಂದು ದೊಣ್ಣೆ ಅಷ್ಟು ಮೊಸರು ಅಷ್ಟೇ ಮುಗಿದ್ದು. ಅದನ್ನು ತ್ಯಾಗ ಮಾಡ್ಬಿಟ್ಟು ಒಂದ್ ದಿನಕ್ಕೆ ಫುಲ್ ಅಷ್ಟು ಮಾತ್ರನೇ ತಗೊಂತಾ ಇದ್ರು. ಯಾಕೆ? ಅದರಲ್ಲಿ ಆನಂದನೂ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸರಿ, ಅದೆಲ್ಲ ಬಿಟ್ಟಾಕಿ ಪರೀಕ್ಷಿತ್ ಮಹಾರಾಜ್ ಏನಾದ್ರು ಅವ್ರು ಬಂದು ಫಸ್ಟ್ ನೀರ್ ದಾಹ ಆಗಿ ಏನ್ ಮಾಡ್ತಾರೆ, ಆ ಮುನಿ ಮೇಲೆ ಹಾವೆತ್ತಾಕ್ತಾರೆ. ಮುನಿ ಮೇಲೆ ಹಾವೆತ್ತಾಕ್ತಾರೆ. ಏನು ಸ್ವಲ್ಪ ದಾಹ ತಡಿಯಕ್ಕಾಗದಿಲ್ಲ. ಅದೇ ಪರೀಕ್ಷಿತ್ ಮಹಾರಾಜ್ ಏನ್ ಮಾಡ್ತಾರೆ, 7 ದಿನ ಕಂಟಿನ್ಯೂಸ್ ಆಗಿ ಭಾಗವತ ಕೇಳ್ತಾರೆ. ಅಲ್ಲಿ ನೀರು ಇಲ್ಲ, ಊಟ ಇಲ್ಲ, ನಿದ್ದೆ ಇಲ್ಲ. ಪರೀಕ್ಷಿತ್ ಮಹಾರಾಜ್ ಶುಕದೇವ ಗೋಸ್ವಾಮಿ ಆಪ್ಷನ್ ಕೊಡೋರು, ನಿನ್ನೇನಾದ್ರು ಊಟ ಬೇಕಾ, ನೀರ್ ಬೇಕಾ? ಸೊ ಆದ್ರೆ ಪರೀಕ್ಷಿತ್ ಮಹಾರಾಜ್ ನನಗೇನು ಬೇಕಾಗಿಲ್ಲ. ಏನ್ ಅನಿಸ್ತಾ ಇದೆ, ಏನು ಶೃಣೋತನಂ ರಸಜ್ಞಾನಂ ಸ್ವಾದು ಪದೇ ಪದೇ ವಯಂ ತೂ ನ ವಿತ್ರಪ್ಯಾಪ ಉತ್ತಮ ಶ್ಲೋಕ ವಿಕ್ರಮ ಏನು ಶೃಣ್ವತಾನಂ ರಸಜ್ಞಾನಂ ಸ್ವಾದು ಪದೇ ಪದೇ. ಯಾರು? ಶೌನಕಾದಿ ಋಷಿ ಹೇಳೋದು. ಅರೆ ಪ್ರಭು, ನಿಮ್ನಿಂದ ಬರೋ ಹರಿಕತೆ ಯಾವ ತರ ಇದೆ ಅಂದ್ರೆ, ನಮ್ಗೆ ಇನ್ನು ಕೇಳ್ಬೇಕು ಅನಿಸ್ತಾ ಇದೆ. ಇನ್ನು ಕೇಳ್ಬೇಕು ಅನಿಸ್ತಾ ಇದೆ. ತಸ್ಮಾನ್ ಮಹಾನ್ ಮುಖಭರಿತ ಮಧುಭಿಶ್ಚರಿತ್ರ ಪೀಯೂಷ ಶೇಷ ಸರಿತ ಪರಿತ ಶವಂತಿ. ಸೊ ನಿಮ್ ಮುಖದಿಂದ ಬರೋ ಹರಿಕತೆ ಯಾವ ತರ ಇರುತ್ತೆ? ಪೀಯೂಷ ಶೇಷ ಸರಿತ ಪರಿತ ಪಿಬಂತಿ. ಅದರಿಂದ ಕೇಳಿದ್ರಿಂದ ಏನಾಗ್ತಾ ಇದೆ, ಶೋಕ ಮೋಹ ಭಯ ಎಲ್ಲ ನಾಶ ಆಗ್ತಾ ಇದೆ ನಮ್ಗೆ. ಶೋಕ ಮೋಹ ಭಯ ಎಲ್ಲ ನಾಶ ಆಗ್ತಾ ಇದೆ ನಮ್ಗೆ. ಅಷ್ಟು ರುಚಿ ಇಲ್ದಿರ ಇದ್ರೆ ಪ್ರಭುಪಾದ ಏನಕ್ಕೆ 100 ಕೋಟಿ ನಾಮ ಜಪ ಮಾಡಿದ್ರು. 100 ಕೋಟಿ ನಾಮ. ಯಾರು ಇದನ್ನಲ್ಲಿ ಯಾರು ತೋರಿಸಿ. ಸೊ ಅವರೇ ಪ್ರಭುಪಾದ್, ಭಕ್ತಿ ಸಂಸ್ಥೆ ಪ್ರಭುಪಾದ್ 100 ಕೋಟಿ ನಾಮ ಜಪ ಮಾಡ್ತಾರೆ. ಯಾವ ತರ ಜಪ ಮಾಡ್ತಾರೆ? ಚಾಂದ್ರಾಯನ ವ್ರತ ಮಾಡ್ತಾರೆ. ಚಂದ್ರ ಯಾವ ತರ ಒಂದೊಂದೊಂದು ದಿನ ಡಿಕ್ರೀಸ್ ಆಗ್ತಾ ಹೋಗ್ತಾ ಇರ್ತಾನೋ, ಆ ತರ ಇವರು ಆಹಾರ ಕಡಿಮೆ ಮಾಡ್ಬೇಕು. ಏನ್ ಆಹಾರ ಕಡಿಮೆ ಮಾಡಕಂದ್ರೆ ಫುಲ್ ಒಂದೇ ಸತಿ ಜಾಡ್ಸೋದಲ್ಲ. ಅನ್ನನ ತುಪ್ಪದಲ್ಲಿ ಇಕ್ಬಿಟ್ಟು ಬಿಸಿಲಲ್ಲಿ ಇಕ್ಬೇಕು. ಅದೆಷ್ಟು ಬೇಯುತ್ತೋ ಅದೇ ಆಹಾರ. ಅಕ್ಕಿ ಇದೆ ತಾನೆ, ಅಕ್ಕಿನ ತುಪ್ಪದಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಬಿಸಿಲಲ್ಲಿ ಇಕ್ತಾರೆ. ಅದೆಷ್ಟ ಅದು ಬಾಯ್ಲಾಗುತ್ತೋ ಅದೇ ಆಹಾರ. ಅದೇ ಕೈಯಲ್ಲಿ ತಿನ್ನಲ್ಲ, ಹಿಂಗ್ ಬಾಯಲ್ಲಿ ತಿನ್ನೋದು, ಹುಲ್ಲು ತಿನ್ನೋದು. ಹುಲ್ಲು ತಿನ್ನೋದು. ಚಾಂದ್ರಾಯನ ವ್ರತ. ಅದು ಕಲ್ ಮೇಲೆ ಹಾಕೊಂಡು ಹಿಂಗ್ ಬಾಯಲ್ಲೇ ತಿನ್ಬೇಕು, ಕೈಯೆಲ್ಲ ಟಚ್ ಮಾಡಬಾರ್ದು. ಅಷ್ಟೇ, ಬಾಯಲಾದ್ರೇನು ಅದನ್ನೇ ತಿನ್ಬೇಕು. ಅದು ಚಾಂದ್ರಾಯನ ವ್ರತ. 100 ಕೋಟಿ ನಾಮ ಜಪ ಮಾಡ್ತಾರೆ ಆತರ. ಆಮೇಲೆ ಏನಾಗುತ್ತೆ, ಪಂಚತತ್ವ ದರ್ಶನ ಕೊಡ್ತಾರೆ ಅವ್ರಿಗೆ. ಪಂಚತತ್ವ ದರ್ಶನ ಕೊಡ್ತಾರೆ, ಗುರು ಪರಂಪರೆ ದರ್ಶನ ಕೊಡ್ತಾರೆ, ಅವರು ಗುರುಗಳ ದರ್ಶನ ಕೊಡ್ತಾರೆ. ಅವ್ರ ಗುರುಗಳಾರು? ಪ್ರಭುಪಾದ್ ಗುರುಗಳಾರು? ಡೈಲಿ ಬಡ್ಕೊಂತಾನೆ ಇದ್ದೀನಿ.
ಅವ್ರ ಹೆಸರೇನು ಡೈಲಿ ಬಡ್ಕೊಂತ ಇಲ್ವಾ? ಗೌರ್ ಕಿಶೋರ್ ದಾಸ್ ಬಾಬುಜಿ ಮಹಾರಾಜ್ ಅಂತ. ಇವ್ರ ಹೆಸರು ಇಡೀ ನೆನ್ಪಿಟ್ಕೊಳ್ಳಿ, ಇವ್ರ ಹೆಸರೇನು? ಹಾ 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 ಗೌರ್ ಕಿಶೋರ್ ದಾಸ್ ಬಾಬುಜಿ ಮಹಾರಾಜ್. ಸೊ ಅವ್ರ ಹೆಸರು ನೆನ್ಪಿಟ್ಕೊಂಡ್ರೆ ಮುಗಿತು. ಸೊ ಗೌರ್ ಕಿಶೋರ್ ಅವ್ರ ಗುರುಗಳೆಲ್ಲ ದರ್ಶನ ಕೊಡ್ತಾರೆ, ಭಕ್ತಿವಿನೋದ್ ಠಾಕೂರ್ ದರ್ಶನ ಕೊಡ್ತಾರೆ. ದರ್ಶನ ಕೊಟ್ಬಿಟ್ಟು ಏನ್ ಹೇಳ್ತಾರೆ, ಅರೆ ನೀವು ಹೋಗಿ ಪ್ರಚಾರ ಮಾಡು, ಹಾ ನಿನಗೆ ಮ್ಯಾನ್ ಪವರ್ ಮನಿ ಪವರ್ ಎಲ್ಲ ನಾವು ಕೊಡ್ತೀವಿ. ಸೊ ಪ್ರಭುಪಾದ್ ಆತರ ಕಳಿಸ್ತಾರೆ. ಅದ್ರ ಮುಂಚೆ ರಾಧಾರಾಣಿ ದರ್ಶನ ಕೊಟ್ಟಿರ್ತಾಳೆ ಎಲ್ಲಿ? ರಾಧಾಕುಂಡಲ್ಲಿ. ಯಾವಾಗ ಗೌರ್ ಕಿಶೋರ್ ದಾಸ್ ಮಹಾರಾಜ್ ಬಂದು ಶರೀರ ಎಲ್ಲ ತ್ಯಾಗ ಮಾಡ್ಬಿಡ್ತಾರೋ, ಭಕ್ತಿವಿನೋದ್ ಠಾಕೂರ್ ಶರೀರ ಎಲ್ಲ ತ್ಯಾಗ ಮಾಡ್ಬಿಡ್ತಾರೋ, ಇವ್ರು ರಾಧಾಕುಂಡಲ್ಲಿ ಹೋಗಿ ಭಜನೆ ಮಾಡ್ತಾ ಇರ್ತಾರೆ ಪ್ರಭುಪಾದ್. ಅರೆ ನನ್ಗೇನು ಬೇಕಾಗಿಲ್ಲ ಪ್ರಪಂಚದಲ್ಲಿ ಅಂತ. ಅವಾಗ ಚಿಕ್ಕ ಹುಡುಗಿ ಬರ್ತಲ್ಲ, ಅರೆ ಬಾಬಾ ನೀನ್ ಏನ್ ಮಾಡ್ತಾ ಇದೀಯಾ? ಆಗ ಪ್ರಭುಪಾದ್ ಕೇಳ್ತಾರೆ, ನೀನ್ ಯಾರು ಅಂತ. ಈ ಕುಂಡ ನಂದೇ, ನನ್ನ ಎಲ್ಲಾರು ರಾಧಾರಾಣಿ ಅಂತ ಕರೀತಾರೆ. ರಾಧಾರಾಣಿ ಹೇಳ್ತಾರೆ ಆತರ. ಅವಾಗ ಪ್ರಭುಪಾದ್ ಏನ್ ಮಾಡ್ತಾರೆ, ಸಾಕ್ಷಾತ್ ದಂಡೋತ್ ಪ್ರಣಾಮ ಮಾಡಿ ಕಣ್ಣಲ್ಲಿ ನೀರ್ ಬರುತ್ತೆ ಅವಾಗ ಬಂದು. ಅವಾಗ ರಾಧಾರಾಣಿ ಹೇಳ್ತಾರೆ, ನಾನ್ ನಿನ್ನ ಭಜನೆ ಮಾಡ್ಸಕ್ಕೆ ಕಲ್ಸಿಲ್ಲ ಇಲ್ಲಿ, ನೀನ್ ಹೋಗಿ ಪ್ರಚಾರ ಮಾಡು. ನವದೀಪ್ ಧಾಮ್ನ ಪ್ರಕಾಶಿತ ಮಾಡು, ನವದೀಪ್ ಪರಿಕ್ರಮ ಶುರು ಮಾಡು, ನಾವ್ ಮಹಾಪ್ರಭು ಬಗ್ಗೆ ಎಲ್ಲಾರ್ಗೂ ಹೇಳು. ಹೇಳು ರಾಧಾರಾಣಿ ಹೇಳಿ ಕಳಿಸ್ತಾರೆ. ಅವಾಗ ಆಮೇಲೆ ಬಂದು ಆಮೇಲೆ ಮತ್ತೇನು ನವದೀಪ್ ಅಲ್ಲಿ ಬಂದು 200 ಕೋಟಿ ನಾಮ ಜಪ ಮಾಡೋದು. 100 ಕೋಟಿ ನಾಮ ಜಪ ಮಾಡೋದು. ಆಮೇಲೆ ಪಂಚತತ್ವ ದರ್ಶನ ಕೊಡ್ತಾರೆ ಆವಾಗ ಹೋಗಿ ಪ್ರಚಾರ ಮಾಡುವಂತ. ಸೊ ಅವ್ರಿಗೆ ಬಂದು ರುಚಿ ಬರ್ದಿರಿದ್ರೆ ಅವ್ರು ಹೆಂಗ್ ಜಪ ಮಾಡೋರು? ಅವ್ರ ಗುರುಗಳು ಗೌರ್ ಕಿಶೋರ್ ದಾಸ್ ಮಹಾರಾಜ್ ಎಲ್ಲಿ ಕುತ್ಕೊಂಡ್ ಭಜನೆ ಮಾಡೋರು? ಬಾತ್ರೂಮ್ ಅಲ್ಲಿ ಕುತ್ಕೊಂಡ್ ಭಜನೆ ಮಾಡೋರು. ಬಾತ್ರೂಮ್ ಅಲ್ಲಿ ಕುತ್ಕೊಂಡ್ ಭಜನೆ ಮಾಡೋರು. ಅವಾಗ ಇವಾಗ ತರ ಟಾಯ್ಲೆಟ್ ಇಲ್ಲ, ಫ್ಲಶ್ ಮಾಡಿದ್ರೆ ಹೋಗಕ್ಕೆ. ಅವಾಗ ಯಾರಾದ್ರೂ ಟಾಯ್ಲೆಟ್ಗೆ ಹೋಗಿದ್ರೆ ಏನ್ ಮಾಡ್ಬೇಕು? ಅದ್ರ ನೆತ್ಕೋಗಿ ಹೊರಗಡೆ ಬಿಸಾಕ್ಬೇಕಾಗಿತ್ತು. ಅವಾಗ ತರ ಏನು ಇದೇನ್ ಸೆಪ್ಟಿಕ್ ಟ್ಯಾಂಕ್ ತರ ಏನಿರ್ಲಿಲ್ಲ ಅವಾಗ. ಆದ್ರೆ ಅಲ್ಲಿ ಕುತ್ಕೊಂಡ್ ಭಜನೆ ಮಾಡ್ತಾ ಇದ್ರು. ಅವಾಗ ಬಂದು ಎಲ್ಲಾರು ಹೇಳ್ತಾರೆ, ಅರೆ ಒಳಗಡೆ ಸ್ಮೆಲ್ ಇದೆ, ಹೆಂಗ್ ಒಳಗಡೆ ಕುತ್ಕೊಂಡ್ ಹೆಂಗ್ ಭಜನೆ ಮಾಡ್ತೀರಾ? ಹೊರಗಡೆ ಬನ್ನಿ, ನಿಮ್ಗೋಸ್ಕರ ಭಜನೆ ಕುಟೀರ ಮಾಡ್ಕೊಡ್ತೀರಿ. ಬಾಬಾಜಿ ಮಹಾರಾಜ್ ಏನ್ ಹೇಳ್ತಾರೆ, ಆದ್ರೆ ಒಳಗಡೆ ಸ್ಮೆಲ್ ಇಲ್ಲ, ಹೊರಗಡೆ ಸ್ಮೆಲ್ ಇದೆ. ಏನು ನಿಮ್ಮಂತವ್ರ ಸ್ಮೆಲ್ ಏನು? ನನ್ಗೆ ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು. ಎಲ್ಲಾರ್ಗು ಗೊತ್ತು ಬಾಬಾಜಿ ಮಹಾರಾಜ್ ಸಿದ್ಧ ಮಹಾರಾಜ್ ಅಂತ, ಸಿದ್ಧ ಪುರುಷ ಅಂತ. ಅದ್ರಿಂದ ಎಲ್ಲಾರು ಅವ್ರ ಹಿಂದ್ಗಡೆ ಬರೋರು, ನನ್ಗೆ ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅಂತ. ಅವ್ರ ಹತ್ರ ಸೊ ಹಿಂದ್ಗಡೆ ಬರೋರು. ಅದರಿಂದ ಒಳಗಡೆ ಸ್ಮೆಲ್ ಇಲ್ಲ, ಹೊರಗಡೆ ಸ್ಮೆಲ್ ಇದೆ. ವಂಶಿದಾಸ್ ಬಾಬುಜಿ ಮಹಾರಾಜ್ ಏನ್ ಮಾಡೋರು? ವಂಶಿದಾಸ್ ಬಾಬುಜಿ ಮಹಾರಾಜ್ ಅವ್ರೊಂದ್ ಭಜನೆ ಯಾವ ತರ ಭಜನೆ ಮಾಡೋರು? ಮನೇಲಿ ಕುತ್ಕೊಂಡ್ ಭಜನೆ ಮಾಡೋರು. ಅವ್ರಿಗೂ ಗೊತ್ತು ಎಲ್ಲಾರು ಇವ್ರ ಹತ್ರ ಬಂದು ಡಿಸ್ಟರ್ಬ್ ಮಾಡ್ತಾರಂತ. ಇವ್ರ ಏನ್ ಮಾಡೋರು, ಸುತ್ತು ಮನೆ ಸುತ್ತು ಮೀನ್ ಮಾಂಸ, ಆ ಮಾಂಸ ಮೂಳೆಗಳು ಎಲ್ಲ ತಗೊಬಂದ್ ಹಾಕ್ಬಿಡೋರು ಮನೆ ಸುತ್ತು. ಮನೆ ಸುತ್ತು ಎಲ್ಲ ಮನೆ ಸುತ್ತು ಈ ತರ ಆಗ್ಬಿಡೋರು ಅವ್ರು. ಯಾಕೆ? ನೋಡಿದ್ದವ್ರು ಓಯ್ ಸಾಧು ಸರಿ ಇಲ್ಲ ಅಂತ ಹಂಗೆ ಹೋಗ್ಬಿಡ್ಬೇಕು, ನನ್ನ ಹತ್ರ ಯಾರು ಬರ್ಬಾರ್ದು. ಭಜನೆ ಮಾಡ್ಬೇಕು. ಯಾಕೆ ಭಜನದಲ್ಲಿ ಅಷ್ಟ ಅವಿಷ್ಟ. ಭಜನದಲ್ಲಿ ಅಷ್ಟ ಅವಿಷ್ಟ. ಸೊ ವಂಶಿದಾಸ್ ಮಹಾರಾಜ್ ಆತರ ಭಜನೆ ಮಾಡೋರು. ಅರೆ ಮನೆ ಸುತ್ತು ಮೀನ್ ಮಾಂಸ ಅದು ಇದು ಇದು ಅದು ಅದು ಆತರ ಎಲ್ಲ ಆಗ್ಬಿಡು ಹೋಗ್ಬಿಡೋರು. ಭಜನೆಗೆ ಡಿಸ್ಟರ್ಬ್ ಆಗ್ಬಾರ್ದು. ವಂಶಿದಾಸ್ ಬಾಬುಜಿ ಮಹಾರಾಜ್ ಯಾಕೆ ಇದ್ರಿಂದ ಆನಂದ ಇಲ್ದಿರೋದ್ರೆ ಯಾಕೆ ಅವ್ರು ಆತರ ಮಾಡ್ತಾ ಇದ್ರು? ಆನಂದ ಇಲ್ದಿರೋದ್ರೆ ಯಾಕೆ ಆತರ ಮಾಡ್ತಾ ಇದ್ರು? ಅದ್ರಿಗೆ ಏನಾಗುತ್ತೆ ಭಕ್ತಿ ಅನ್ನೋದು? ಆನಂದಾಂಬುದಿ ವರ್ಧನಂ. ಒಂದೊಂದು ಕ್ಷಣಕ್ಕೂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ. सो स्थित नित्य स्थित होकर नवनयन और के द्वार पग पग पर पूर्णामृत का रसास्वादन करता है। भगवान की रूप माधुरी, गुण माधुरी और लीला माधुरी आदि नित्य नवीन होती है। प्रेम जीव उन माधुर्य को निरंतर पान करते रहने पर भी सदा अतृप्त बने रहता है। मिक्किದ್ದು ನಾಳೆ ನೋಡೋಣ. वांछा कल्पतरुभ्यश्च कृपा सिन्धुभ्यश्च प्रणाम प्रभु. हरे कृष्णा. दंडवत प्रणाम.